ವೇದವಾಕ್ಯವನ್ನೆಲ್ಲ ಕನ್ನಡಲಿ ಓದಿಸುತ್ತ ಜನರ ವೇದಾಮತಿಗೆ ಸೇರುವ ಸಾನಿಜಗಳಿಗೆ ಮಣಿಯುವೆನೋ ಸಾಧು ನಿಜಗುಡಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮಲ ಮೊಳಗಿಸುವ ಸುಜನರಿಗೆ ನಿತ್ಯ ದಂಡಿಸುವೆನೋ ಸುಜನರಿಗೆ ನಿತ್ಯ ದಂಡಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧ ಸುತ್ತರನ್ನಾಗಿ ಕೈದ ಸಿದ್ಧಡಿಸಿದ್ದ ಸಿದ್ಧರೂಢರಿಗೆ ನಂದನಂಬೆ ಸಿದ್ಧರೂಢರಿಗೆ ನಂದನಂಬೆ ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗಂಜನಿಗೆ ವದನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರ ನಂಬುವ ನಡಿಗಳು ಬಾಳ ಶಕ್ತಿಯ ಶಿವಗರ್ಜ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 4ನೆಯ ಸಂಧಿ 1ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು 4ನೆಯ ಸಂಧಿಯ ಸೂತ್ರದಲ್ಲಿ ನಿನ್ನೆಯವರೆಗೂ ಅನಂತ ವಿಚಾರಗಳನ್ನು ಕೇಳಿ ಯಾವ ಜಗವೆಂದೊಡಂ ತಾನೇ, ಜಗದಾತ್ಮರೆಲ್ಲರೂ ತಾನೇ, ಜಗದೀಶ್ವರನು ತಾನೇ
ಜಗದ ಜೀವಾತ್ಮರು ಎಲ್ಲರೂ ತಾನೇ ಎಂದು ಬಗೆವ ಆತನೇ ಉತ್ತಮ ನೋಡ ಅಂತ ಹೇಳಿದಾಗ ಆ ವಿಷಯವನ್ನೇ ತಲೆಯಲ್ಲಿ ಇಟ್ಟುಕೊಂಡಂಥ ಶಿಷ್ಯ ಮತ್ತು ಎಲ್ಲವೂ ಆತ್ಮ ಸ್ವರೂಪ ಅಂತ ಹೇಳಿದಾಗ ಈ ತನುಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಇನಿತು ಆತ್ಮವಲ್ಲ. ಯಾಕಲ್ಲ ಅಂದರೆ ನೀ ತಿಳಿದೋ ಕೇಳ್ತದ್ದೋ ತಿಳಿಲಾರ್ದೋ ಕೇಳ್ತದ್ದೋ ನಾನು ಒಂದು ಮಾತು ಹೇಳ್ತೀನಿ. ವೇದ ಒಪ್ಪಿಗೆ ಇದ್ದ ಕಾರಣ ಇವು ಆತ್ಮ ಅಲ್ಲ. ವೇದದ ಒಪ್ಪಿಗೆ ಇದ್ದ ಮೇಲೆ ನೀನು ಏನು ವಿಚಾರ ಮಾಡೋ ಬಿಡು, ನಾನು ಏನೋ ಬೋಧ ಮಾಡಬಹುದು ಬಿಡಬಹುದು, ಆದರೆ ವೇದ ಮಾತ್ರ ಸಿದ್ಧಾಂತವಾಗಿ ಪರಮಾತ್ಮನೇ ಹೇಳಿದ ಮಾತದ. ಅದಕ್ಕೆ ಇವು ಯಾವು ಆತ್ಮ ಆಗೋದಿಲ್ಲ. ಆ ಕಾರಣದಿಂದ ಆ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ಪ್ರಶ್ನೆಯನ್ನು ಮಾಡುವುದು ಸರಿಯಲ್ಲ ಅಂಥೇಳಿ ಇಷ್ಟ ದೇವತಾ ಮಂಗಲವನ್ನು ಮಾಡಿ ಗುರುವಿನ ಮಹಾಶಕ್ತಿಯನ್ನು ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಪ್ರಶ್ನೆ ಇದೆಲ್ಲ. ದೇವ ಚಿತ್ತೈಸು ಮುನ್ನ ಆವ ಯುಕ್ತಿಯಂ ಈ ವಿಶ್ವವೆಲ್ಲ ಅರಿವೆಂದು ಹೇಳಿದನು, ಅನುಭಾವದಿಂ ನೋಡಲು ಅದು ಸತ್ಯ. ಗುರುವೇ, ನಿಮ್ಮ ಮಾತನ್ನ ಭಗವಂತನ ಮಾತನ್ನ ಕಿತ್ತಿ ಹಾಕುವಂಥ ಸಾಮರ್ಥ್ಯ ಜ್ಞಾನ ನನಗಿಲ್ಲ. ಆ ಕಾರಣ ನಾನು ಕಿಂಕರನಾಗಿ ಕೇಳ್ತೀನಿ. ನೀವು ಹೇಳಿದ ಮಾತು ಕೂಡ ವೇದ ಸಮ್ಮತವಾದಷ್ಟೇ ಅನುಭವಕ್ಕೂ ಕೂಡ ಸಮ್ಮತ ಅದ. ಅನುಭವದಲ್ಲಿ ಏನು ವಿರೋಧಿಲ್ಲ. ಅದಕ್ಕೆ ಹೇ ಗುರುದೇವನೇ, ದೇವ ಅಂದರೆ ಗುರುದೇವನೇ. ಗುರುಗಳು ಬಹಳ ಮಂದಿ ಯಾರ, ಗುರುದೇವರು ಬೇರೆ ಯಾರ ಅಂದರೆ ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಂತ. ಅವರಿಗೆ ಕೇಳ್ತಾನ ಶಿಷ್ಯ, ಚಿತ್ತೈಸು ಗುರುವೇ, ಏಕಾಗ್ರತೆಯಿಂದ ನಾನು ಮಾಡುವ ಪ್ರಶ್ನೆಯನ್ನ ನೀವು ಚೆನ್ನಾಗಿ ಆಲಿಸಿರಿ, ಕೇಳ್ರಪ್ಪ ನೀವು. ಅಂದರೆ ಗುರುವಿಗೆ ಶಿಷ್ಯ ಆಜ್ಞೆ ಮಾಡ್ತಾನಂತ ಅರ್ಥ ಅಲ್ಲ. ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅಲ್ಲ, ಏದಲ್ಲಿ ಪರಮಾತ್ಮನವನು ಅಂದರ. ಇಷ್ಟೆಲ್ಲ ವಿಚಾರ ಇದ್ದವನು ಏ ಗುರುವೇ ನನ್ನ ಮಾತು ಕೇಳ್ರಂತ ಆಜ್ಞೆ ಮಾಡ್ತಾನೇನೋ ಇಲ್ಲ. ಒಳಗೆ ಏನಾದ ಅಂದರೆ ನಾನು ಮಾಡುವ ಪ್ರಶ್ನೆಯ ನೀವು ಸರಿಯಾಗಿ ಲಕ್ಷ್ಯದಲ್ಲಿ ತಗೊಳ್ಳದೆ ಇದ್ದರೆ, ನನ್ನ ಪ್ರಶ್ನೆಯೇ ನಿಮಗೆ ಲಕ್ಷ್ಯದಲ್ಲಿ ಉಳಿದೇ ಇದ್ದರೆ ಅಲಕ್ಷ್ಯದಿಂದ ನನಗೆ ಉತ್ತರ ಸಿಗಬಹುದು. ಅಲ್ಲಿ ನನಗೆ ಮೋಸ ಆಗ್ತದೆ ಗುರುವೇ, ನನಗೆ ತೊಂದರೆ ಆಗ್ತದೆ. ಆ ಕಾರಣದಿಂದ ಚಿತ್ತೈಸು, ಆಲಿಸು. ಮೊದಲು ಮುನ್ನ ಆವಾವ ಯುಕ್ತಿಯಂ, ಯಾವ ಯಾವ ಯುಕ್ತಿಗಳಿಂದ ದೃಷ್ಟಾಂತಗಳಿಂದ ನಿಗಮಾಂತ ಪ್ರಮಾಣದಿಂದ ನನಗೇನು ಹೇಳಿದ್ರಿ, ಈ ವಿಶ್ವವೆಲ್ಲವೂ ಜಗವೆಲ್ಲಂ ತಾನೆ, ಈ ಜಗತ್ತೆಲ್ಲವೂ ಅರಿವು ಸ್ವರೂಪ ಅಂತ ಹೇಳಿದ್ರಲ್ಲ. ಅರಿವು ಸ್ವರೂಪ ಅಂದ್ರೆ ಏನು, ಬ್ರಹ್ಮಮಯ ಅಂತ, ಬ್ರಹ್ಮ ಸ್ವರೂಪ ಹೇಳಿದಿ. ಅದು ಹೀಗೆ ಹೇಳಿದ್ದನ್ನ ಅನುಭಾವದಿಂದ ನೋಡಲು, ನನಗೆ ಅನುಭಾವದಿಂದ ನೋಡು ಅಂತ ಹೇಳಿದ್ರಿ. ಈ ಮಾತು ಬಹಳ ಸಲ ಹೇಳ್ತಾರೆ, ನಾನು ಬಹಳ ಸಲ ಹೇಳೀನಿ. ನಿನ್ನೋಳಿದು ಸತ್ಯ ಪದ, ಅದನ್ನು ಅನುಭಾವದಿಂದ ನೋಡು ಮನುಷ್ಯ, ನೀನೇ ಮುಕ್ತ. ನಾವು ಅನುಭಾವದಿಂದ ನೋಡಬೇಕು ವಿನ ಅರ್ಥಜ್ಞಾನದಿಂದ ನೋಡೋದಲ್ಲ. ಅರ್ಥಜ್ಞಾನದಿಂದ ಇನ್ನೊಬ್ಬರನ್ನ ಅಲ್ಲಗಳದು ಅಲ್ಲ. ನಾವು ಸ್ವಾನುಭಾವ ಸಿದ್ಧವಾಗಿ ಏನು ಅನುಭಾವದಿಂದ ವಿಚಾರ ಮಾಡಿ ನೋಡಿದಾಗ ಅದು ಸತ್ಯ. ನೀವು ಹೇಳಿದ್ದು ಎಲ್ಲವೂ ಬ್ರಹ್ಮಮಯ, ಜಗತ್ತೆಲ್ಲವೂ ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ ಅಂತ ಹೇಳಿದ್ರಿ. ಮತ್ತು ನೀವು ಹೇಳಿದ ಮಾತಿನಿಂದ ನನಗೇನು ಸಂಶಯ ಬಂದದ ಅಂದರೆ,
ಆದೊಡೆ ಈ ದೇಹ ಮೊದಲಾದವೆಲ್ಲಂ ಬೋಧವಾದವೆನಬೇಹುದು. ಒಪ್ಪೆ ನಾ ಹೇಳಿದೆ ಒಪ್ಪಿದರೆ ಲೋಕಾತಾದಿ ಮತವಾಗದಿಹುದೆಂತೂ. ನಂದೇನಪ್ಪ ಸಂಶಯ? ತಾವು ಪೂರ್ವದಲ್ಲಿ ಹೇಳಿದ ಪ್ರಕಾರ ಈ ದೇಹಯ ಆತ್ಮಸ್ವರೂಪಗಳು ಆಗ್ಯವಂತ ತಿಳಿಬೇಕಾಗ್ತದ. ಎಲ್ಲವೂ ಆತ್ಮ ಅಂತಂದಾಗ ದೇಹ ಕೂಡ ಆತ್ಮಸ್ವರೂಪ ಅಲ್ಲ. ಈಗ ನಾವು ಒಪ್ಪಿಕೊಂಡರೆ ಮೊದಲು ಏನು ಪೂರ್ವದಲ್ಲಿ ಹುಟ್ಟಲ್ಲ ಚಾರ್ವಾಕಾದಿಗಳು, ಚಾರ್ವಾಕರು, ಕೌಳಯಾಮರು, ಶಾಕ್ತಿಯರು, ಸಿದ್ಧಾಂತಿಗಳು, ಇನ್ನೂ ಅನಂತ ಮಂದ್ಯಾರ, ಅವರು ಮೊದಲೇ ಹೇಳ್ಯಾರಲ್ಲ ದೇಹವೇ ಆತ್ಮ ಮರಣವೇ ಮೋಕ್ಷ ಅಂತ ಹೇಳ್ಯಾರ. ಮತ್ತು ನೀವೇನು ಬೇರೆ ಹೇಳ್ದಂಗಾಯ್ತು. ಆ ಕಾರಣ ಈ ದೇಹ ನಮ್ಮಲ್ಲಿ ಆದಿಲ್ಲ, ನಮ್ಮ ಮನಸ್ಸಾದಿಲ್ಲ, ನಮ್ಮಲ್ಲಿ ಬುದ್ಧಿ ಆದಿಲ್ಲ, ಚಿತ್ತ ಅಹಂಕಾರ ಕೂಡ ಇದ್ರೂ ಕೂಡ ನಾವು ಆತ್ಮಸ್ವರೂಪ ಅಂತ ತಿಳಿಬೇಕು, ಇವನ್ನ ಅನಾತ್ಮ ಅನ್ಬೇಕು. ನೀವು ಹೇಳಿದ ಅನುಭವ ಪ್ರಕಾರ. ಯಾಕಂದ್ರೆ ವೇದಾಂತಕ್ಕೂ ಚಾರ್ವಾಕರ ಮತಗಳಿಗೂ ವಿಲಕ್ಷಣವಾದ, ಲಕ್ಷಣವಾದ ಬೇರೆ, ವಿಲಕ್ಷಣವಾದ ಬೇರೆ. ವಿಲಕ್ಷಣ ಅಂದರೆ ವಿರುದ್ಧ. ಕತ್ತಲು ಬೆಳಕಲ್ಲ, ಬೆಳಕು ಕತ್ತಲ್ಲ. ಚಾರ್ವಾಕರ ಮತದಲ್ಲಿ ಈ ಲಕ್ಷಣ ಏನಾವಲ್ಲ, ದೇಹವೇ ಆತ್ಮ ಅಂತ, ಅಂದರೆ ಅನಾತ್ಮದ ವಸ್ತುಗಳನ್ನು ಅವರು ಆತ್ಮ ಅಂತ ತಿಳ್ಕೊಂಡ್ರು. ನೀವೇನು ಹೇಳಿದ್ರಿ ಇಲ್ಲಿವರೆಗೂ? ಅವು ಜಡವಾದ ಪಂಚ ಮಹಾಭೂತಗಳಿಂದ ಉತ್ಪತ್ತಿಯಾದಂಥ ಜಡವರ್ಗಗಳೇ ವಿನಃ ಅವು ಚೈತನ್ಯ ಸ್ವರೂಪ ಅಲ್ಲ ಅಂತ ನೀವು ಹೇಳಿರಿ. ಹಾಗೆ ಪಾರಮಾರ್ಥವೂ ಇಲ್ಲಂಗಾಯ್ತಲ್ಲ. ಈಗ ಸತ್ಯ ಯಾವುದಂತ ಉಪಯೋಗಬೇಕು? ದೇಹಯ ಚಾರ್ವಾಕರ ಮತ ಉಪಯೋಗಬೇಕು ಅಥವಾ ವೇದಾಂತದ ಮತ ಒಪ್ಪಬೇಕು? ಇದಕ್ಕೆ ಗತಿ ಏನು? ನಿರ್ಣಯ ಆಗದಿದೆ. ಇದಕ್ಕೆ ಗತಿನೇ ಇಲ್ಲ. ಗತಿ ಇಲ್ಲ ಅಂದರೆ ಅಂತ್ಯನೇ ಇಲ್ಲ, ಅಂತ್ಯನೇ ಇಲ್ಲ ಅಂದರೆ ಮೋಕ್ಷ ಇಲ್ಲ. ಹಾಗಾಗಿ ಅರಿವು ಎಲ್ಲವನ್ನೇ ಮುನ್ನ ಅರ್ಹುದ ಅರ್ಥಗಳಂ ತೊರೆಯಬೇಕಾಯಿತು ಗುರುವರಿಯ. ನೀವೇ ಇದನ್ನು ಅರ್ಹು ಎಂದು ನಮಿಸಿದನು ಆ ಸೋನು. ಮತ್ತು ಒಪ್ಪಿದರೆ ಇಲ್ಲಿವರೆಗೂ ತಾವು ಹೇಳಿದ ಮುನ್ನ ವರದ ಅಂದರೆ ಇಲ್ಲಿಯವರೆಗೂ 1ನೇ ಸಂಧಿಯಿಂದ ಇಲ್ಲಿವರೆಗೂ ನೀವೇನು ಹೇಳಿರಲ್ಲ, ಅವೆಲ್ಲ ಅರ್ಥಗಳು. ಅರ್ಥ ಶಬ್ದ ಅಲ್ಲ, ಶಬ್ದದ ಅರ್ಥ. ಅರ್ಥಗಳನ್ನು ತೊರೆಯಬೇಕಾಯ್ತು ಅಂದರೆ ಬಿಡಬೇಕಾಯ್ತಲ್ಲ, ಮತ್ತಿನ್ನೇನು? ಅವು ತಿಳ್ಕೊಂಡು ಮಾಡೋದೇನದ? ಬಿಡಬೇಕಾಗ್ತದ. ಅದಕ್ಕೆ ಗುರುವರಿಯನೇ ಶಬ್ದಗಳನ್ನ ಭಾಳ ಲಕ್ಷಿಟ್ಟು ಕೇಳಬೇಕು. ಗುರು ಅಂತ ಹೇಳಿಲ್ಲ, ಗುರುವರಿಯನೇ. ಗುರುವರಿ ಅಂದಾಗ ಆತ ನಿಜ ಕೈವಲ್ಯ ಪದ ಇವನೇ. ಯಾವ ಗುರು? ವಿಹಿತ ಗುರು. ಅಂಥ ಗುರುಗಳೇ ನೀವು ನನಗೆ ಈ ವಿಷಯದಲ್ಲಿ ಬಂದಂಥ ಸಂಶಯಗಳನ್ನು ನೀವು ತಿಳಿಸ್ಬೇಕು. ಯಾಕೆ ತಿಳಿಸ್ಬೇಕು? ನೀವು ಗುರುಗಳು, ನೀವೇ ವಿದ್ಯಾರ್ಥಿಗೆ ತಿಳಿಸ್ಬೇಕು. ಶಾಲೆಯಲ್ಲಿ ಮಕ್ಕಳನ್ನ ಬಹಳ ಮಂದಿ ಕಳಿಸ್ತೀವಿ, ಮಕ್ಕಳು ಮಾಸ್ತರ್ಗೆ ಪಾಠ ಮಾಡಂಗಿಲ್ಲ. ಮಕ್ಕಳು ಮಾಸ್ಟರ್ಗೆ ಪಾಠ ಮಾಡಿ ಬಂದಿದ್ದು ಎಲ್ಲೇನು ಕೇಳಿದ್ರೆ ನೀವು? ಗುರುನೇ ಪಾಠ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಮತ್ತಿಲ್ಲಿ ಮೋಕ್ಷಾರ್ಥಿಗಳೇ ಗುರುವಿಗೆ ಪಾಠ ಮಾಡಬೇಕು, ಮತ್ತು ಗುರುವೇ ಮೋಕ್ಷಾರ್ಥಿಗಳಿಗೆ ಪಾಠ ಮಾಡಬೇಕು. ಗುರು ಆದವರೇ ಮೋಕ್ಷಾರ್ಥಿಗಳಿಗೆ, ಅಲ್ಲಿ ವಿದ್ಯಾರ್ಥಿಗೆ ಅವರು ಮಾಡಬೇಕು. ಮೋಕ್ಷದ ಅರ್ಥಿ ಅಂದರೆ ಆಪೇಕ್ಷೆ ಅಂತ. ವಿದ್ಯೆದ ಅರ್ಥಿ ವಿದ್ಯಾರ್ಥಿ, ವಿದ್ಯೆದ ಆಪೇಕ್ಷೆ ಉಳ್ಳವನಿಗೆ ಆ ಶಾಲೆ, ಮೋಕ್ಷದ ಆಪೇಕ್ಷೆ ಉಳ್ಳವನು ಈ ಶಾಲೆ.
ಹಾಗಾಗಿ ಅಂಥವ್ರಿಗೆ ನೀನೇ ಹೇಳಬೇಕಲ್ಲ, ಬೇರೆಯವ್ರು ಹೇಳ್ತಾರೇನು? ಆದರೆ ಆ ಶಾಲೆಯಲ್ಲಿ ಒಂದು ಕರಾರ ಅದ. ಆ ಶಾಲೆಯಲ್ಲಿ 3 ವರ್ಷ 10 ತಿಂಗಳು ಆದಮೇಲೆ UKG ಅಂತಾರೆ, LKG ಅಂತಾರೆ. ಆಮೇಲೆ 5-6 ವರ್ಷಕ್ಕೆ ಬಂದಾಗ 1ನೇ ತರಗತಿ ಅಂತ ಹಿಂಗೆ ಅಲ್ಲಿ ಒಂದು ನೇಮ ಅದ. ನೀವು ಹೋಗಿ 1ನೇ ಕ್ಲಾಸ್ ಕಲ್ತೀನಿ ಅಂದರೆ ಕರ್ಕೊಂತಾರೇನಲ್ಲಿ? ಕರ್ಕಂಗಿಲ್ಲ. ಅಲ್ಲಿ ಇದು ಹುಡುಗರ ಶಾಲೆ ನಿಮ್ಮಂಥವ್ರದ್ದಲ್ಲ ಅಂತ. ಆದರೆ ಈ ಮೋಕ್ಷಾರ್ಥಿಗಳಿಗೆ ಇಲ್ಲಿ ವರ್ಷ ಆಯುಷ್ಯ ಲೆಕ್ಕಿಲ್ಲ, ಆಪೇಕ್ಷದ ಲೆಕ್ಕ ಅದು. ಆಯುಷ್ಯ ಎಷ್ಟಾಗಿದೆ ನಿನಗೆ? ಎಷ್ಟು ವರ್ಷ? 3 ವರ್ಷ 10 ತಿಂಗಳಾಗ್ಯದೇನು, 6 ವರ್ಷ ಆಗ್ಯದೇನು, 15 ವರ್ಷ ಆಗ್ಯದೇನು ಅಂತ ಇಲ್ಲಿಲ್ಲ. ಇಲ್ಲೇನದ? ಮೋಕ್ಷದ ಆಪೇಕ್ಷ ಆದ ವಿನ ಆಯುಷ್ಯದ ಅಳತೆ ಇಲ್ಲಿಲ್ಲ. ಹಾಗಾಗಿ ಚಿಕ್ಕ ಮಗುವಿನಿಂದ ಹಿಡಿದುಕೊಂಡು ಮರಣಾಂತ ಕಾಲದಲ್ಲಿ ಇರುವಂಥ ವ್ಯಕ್ತಿಯು ಕೂಡ ಇದನ್ನ ಕೇಳಲಿಕ್ಕೆ ಅಧಿಕಾರಿಗಳಂತ ಅರ್ಥ ಮಾಡಬೇಕು. ಅಧಿಕಾರಿಗಳಲ್ಲ. ಇಲ್ಲಿನ ವೇದಗಳು ಇಲ್ಲ 25 ವರ್ಷದಾಗ ಕೇಳಬೇಕಂದ್ರೆ ಗತಿ ಏನಿತ್ತು ನಮ್ಮದು? ಹಾಗಾಗಿ ಈ ರೀತಿ ಪ್ರಶ್ನೆಯನ್ನ ಮಾಡಿದ ಸೋನು ಆ ಗುರುಗಳಿಗೆ ನಮಿಸಿದನು. ಅಂದರೆ ನಮಸ್ಕಾರ ಮಾಡಿದ. ಆ ನಮಸ್ಕಾರ ಹೇಗೆ ಅಂದರೆ ವಿಚಾರ ಮಾಡಬೇಕು. ದೀರ್ಘ ದಂಡ ನಮಸ್ಕಾರ ಅಂತ. ಯಾಕ್ರಿ ಎಷ್ಟು ಸಲ ಮಾಡಬೇಕು ಅಂದರೆ, ಎಷ್ಟು ಸಲ ಮಾಡಬೇಕು? ಪರಿಪ್ರಶ್ನೆ ಅಂದರೆ ಯಾವ್ಯಾವ ಒಂದು ಪ್ರಶ್ನೆ ಮಾಡಬೇಕಾದ್ರೆ ಸೇವಾಯ ಶಿಷ್ಯತೆ, ಗುರುವಿನ ಸೇವೆಯನ್ನು ಮಾಡಿ ಆತನಿಗೆ ವಂದಿಸಿ ನಮಸ್ಕರಿಸಿ ಕೇಳಬೇಕು. ಯಾಕಂದ್ರೆ ಜಡವಾದ ದೇಹ ಏನದ ಆತ್ಮರೂಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂದನಾತವ ಚೇತನ ಜಡ ಆಗೋದಿಲ್ಲ, ಜಡ ಚೇತನ ಆಗೋದಿಲ್ಲ. ಮತ್ತೆ ಇಲ್ಲಿ ಜಡದಲ್ಲಿ ಚೇತನ ಆದಂಗೆ ಆಗ್ಯದಲ್ಲ, ಹೆಂಗಾಯ್ತು? ನೀವಿದ್ರೆ ಜಡ ಅಂತೀರಿ, ಇಲ್ಲದ್ರೆ ಚೇತನ ಅಂತ ಕಾಣಿಸ್ತದ. ಆದರೂ ಕೂಡ ಈ ಜಗತ್ತೆಲ್ಲವ ತಾನೇ ಎಂದಾಗ ಈ ಜಡವಾದ ದೇಹ ಆದಿ ಕೂಡ ಆತ್ಮಸ್ವರೂಪ ಅಂತಲೇ ಒಪ್ಪಬೇಕಾಗ್ತದ. ಇದನ್ನ ತಿಳಿಸ್ರಿ ಅಂತ ನಾವು ಶಿಷ್ಯ ಇದನ್ನ ಪ್ರಶ್ನೆ ನಿರೂಪಣೆ ಮಾಡಿದ್ರು. ಪ್ರಶ್ನೆ ಆಯ್ತು. ಇಲ್ಲಿ ಉತ್ತರದಲ್ಲಿ 2ನೇ ಸಂಧಿಯಲ್ಲಿ ಗುರು ಹೇಳ್ತಾರ, ನಾಮ ರೂಪಗಳು ಎಲ್ಲವೂ ಮಿಥ್ಯೆ ಎಂದು ತಿಳಿ ಆ ಮಹಾ ಸಂವಿತ್ತಿನಲ್ಲಿ ತೋರ್ಪ. ಎಲ್ಲಿ ತೋರ್ತದ? ಆ ಸಂವಿತ್ತಿನಲ್ಲಿ. ಅಂದ್ರೆ ಜಾಗ್ರ ಸ್ವಪ್ನ ಸುಸುಪ್ತಿ ತೂರ್ಯ ಅವಸ್ಥೆಯನ್ನು ತಿಳಿಯುವಂತ ಅರಿವೇನದಲ್ಲ, ಆ ಚಿದ್ರೂಪ ಜ್ಞಾನ, ಆ ಚಿದ್ರೂಪದಲ್ಲಿ ತೋರುವಂತ ನಾಮರೂಪಗಳೆಲ್ಲವು ಅವನ್ ಏನು ಮಾಡು ತೋರ್ತವ. ಆದ್ರೆ ನೀ ತಿಳಿಯಲ್ಲಿ ಸ್ವಲ್ಪ ವಿಚಾರ ಮಾಡು. ಮಿಥ್ಯ ಅಂತ ತಿಳ್ಕೊ, ತೋರಂಗಿಲ್ಲ ಅಂತಲ್ಲ. ತೋರಿದ್ರು ಕೂಡ ಆ ಮಿಥ್ಯೆ ಅಲ್ಲ. ಯಾಕೆ ಮಿಥ್ಯೆ ಅಂದ್ರೆ ಹಿಂದೆ ಹೇಳ್ಯಾರ, ಸ್ವಪ್ನದಂತೆ, ಹಗ್ಗದಲ್ಲಿ ಹಾವಿನಂತೆ. ಹಾಗಾಗಿ ಇಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮವೇದಂ ಸರ್ವಂ ಶ್ರುತಿವಾಣಿ ಹೇಳಿತು. ಇವೆಲ್ಲವೂ ಬ್ರಹ್ಮವೇ ಅಥವಾ ಆತ್ಮನೇ ಎಂದು ಸರ್ವಾತ್ಮಕ ಉಪದೇಶ ಮಾಡಿದರು. ಇಂದ ಸರ್ವಾತ್ಮಕ ಎಲ್ಲವೂ ಆತ್ಮಸ್ವರೂಪ. ಆದರೆ ನೀನು ಎಲ್ಲವೂ ಆತ್ಮಸ್ವರೂಪ ಯಾವುದಕ್ಕಂದರಂತ ತಿಳಿಲಾರ್ದ ಎಲ್ಲದಕ್ಕೂ ಅಂದರಂತ ನೀ ತಿಳ್ಕೊಂಡ್ರಿ. ಯಾವುದಕ್ಕಂದ್ರೆ ಅವರು ಅಸ್ಥಿಭಾತಿ ಪ್ರಿಯಕ್ಕ ಆತ್ಮಸ್ವರೂಪ ಅಂದ್ರು, ನಾಮರೂಪ ಎಲ್ಲ ಮಿಥ್ಯ ಅಂದ್ರು. ಸತ್ಯದಲ್ಲಿ ಕೂಡ ಸುಳ್ಳನ್ನು ಸೇರಿಸಿ ನೀ ಹಿಡ್ಕಂಡಿ. ನಾಮರೂಪ ಮಿಥ್ಯ ಅಂತ ಬಿಟ್ಟು ತಿಳ್ಕೋಬೇಕು, ಅವ್ನು ಹಿಡ್ಕೊಂಡು ತಿಳ್ಕೋಬೇಕು. ಬಿಟ್ಟು ತಿಳಿಯದೇ ಇದ್ದ ಕಾರಣ ಅಲ್ಲಿ ಸಚ್ಚಿದಾನಂದ ಬ್ರಹ್ಮವೇ ನಾನೆಂದು ತಿಳಿ.
ನಾಮರೂಪವನ್ನು ಬಿಡು. ಹಾಗಾಗಿ ಆಚಾರ್ಯ ಶಂಕರ ಹೇಳಿದಂತೆ ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಇಲ್ಲಿ ಜಗತ್ತು ಮಿಥ್ಯೆ ಅಂತೇಳಿ ಬ್ರಹ್ಮ ಮಿಥ್ಯೆ ಅಂದಿವೇನವರು? ಬ್ರಹ್ಮ ಸತ್ಯ ಅಂದಿ. ಸತ್ಯವಾದ ಬ್ರಹ್ಮನಲ್ಲಿ ಮಿಥ್ಯವಾದ ಜಗತ್ತನ್ನು ಸೇರಿಸಿ ಎಲ್ಲದಕ್ಕೂ ಆತ್ಮ ಬ್ರಹ್ಮ ಅಂದ್ರೆ ಆಗೋದಿಲ್ಲ ಅಂತ ಹಂಗೆ ತಿಳಿವಾಡ. ಆ ಕಾರಣಕ್ಕಾಗಿ ಜಗತ್ತು ಮಿಥ್ಯಾ ಅಂತ ಅಂದ್ರೆ ಮತ್ತೆ ಸಾಧನೆಗಳು ಮಿಥ್ಯೆ ಆದವಲ್ಲ, ಸಾಧನೆ ಎಲ್ಲ ಮಿಥ್ಯೆ, ಸುಳ್ಳೆ. ಮತ್ತೀಗ ಮೋಕ್ಷದ ಸಾಧನೆಯಾದಂಥ ಗುರು ಶಿಷ್ಯರ ಸಂವಾದ ನಡೆದದ. ಗುರುವರನ ಒಲಮೆ ಇಲ್ಲದ ಅವನು ಏನು ಅನ್ನೋದಲು ಆಗದು ಸೌಮ್ಯಕ ಜ್ಞಾನ ಅಂದ್ರ. ಮತ್ತೆ ಇವು ಜಗತ್ತಿನ ವ್ಯವಹಾರದಲ್ಲಿ ನಾಮರೂಪದಲ್ಲಿ ನಡೀತಾವೆ. ಇವು ನಾಮರೂಪದಲ್ಲಿ ಜಡವಾದ ವರ್ಗದಲ್ಲಿ ನಡೀತಕ್ಕಂಥವು. ಇವು ಕರ್ಣ ಏನು ಜಡಾವಿಲ್ಲ, ಮತ್ತು ಗುರುವಿನ ವಾಣಿ ಜಡಾದಿಲ್ಲ, ಮತ್ತು ಇವನು ಮಿಥ್ಯೆ ಆದವಲ್ಲ, ಮತ್ತ್ಯಾಕೆ ಮಾರ್ಗ ಬೇಕು ಅಂತ ವಿಚಾರ ಮಾಡಿದರೆ ಇದು ಮಿಥ್ಯೆಯಾದರೂ ಕೂಡ ಮಿಥ್ಯೆ, ಇದೆಲ್ಲ ಮಿಥ್ಯೆ. ಗುರು ಶಿಷ್ಯರ ಈ ಉಪದೇಶ ಕೂಡ ಪೂರ್ಣ ಆದಾಗ ಮಿಥ್ಯೆ ಆದರೂ ಕೂಡ ಸುಳ್ಳಿನಲ್ಲಿ ಸತ್ಯ ಅದ. ಮಿಥ್ಯೆ ಆದರೂ ಕೂಡ ಸತ್ಯ ಅದ. ಅದಕ್ಕೇನನ್ಬೇಕು? ಸುಳ್ಳಿನಲ್ಲಿ ಸತ್ಯ ಅದ. ಆಶ್ಚರ್ಯ ಆಗೋದಿಲ್ಲ. ಸುಳ್ಳಂತರ ಸತ್ಯ ಆದಂತರ ಇದು ಯಾಕಡೆ ಲೆಕ್ಕಪ್ಪ? ಸತ್ಯನ ಅನ್ನಬೇಕು ಅದು ಬೇರೆ, ಮಿಥ್ಯನ ಅನ್ನಬೇಕು ಅದು ಬೇರೆ, ಸುಳ್ಳಿನಲ್ಲಿ ಸತ್ಯ ಅದ. ಅದಕ್ಕೆಲ್ಲ ನೀವು ದೃಷ್ಟಾಂತ ಕೇಳಿರಿ, ಮುಂದೆ ಇದೇ ಸಂಧಿಯಲ್ಲಿ ಹೇಳ್ತಾರೆ ಮಹಾತ್ಮರು. ಹಾಗಾಗಿ ಇಲ್ಲಿ ನಾಮರೂಪಗಳೆಲ್ಲವೂ ಮಿಥ್ಯೆ, ಸುಳ್ಳು. ಆ ಮಹಾ ಸಂಯುಕ್ತಿನಲ್ಲಿ ತೋರುವಂತ ಬಯಲಿನಲ್ಲಿ ಎಲ್ಲ ತೋರ್ತಾವ. ಬಾಗಿಲು ತೋರ್ತದ, ಕಿಟಕಿ ತೋರ್ತದ, ಗಾಡೆ ತೋರ್ತದ, ಮಂಚ ತೋರ್ತದ, ಎಲ್ಲವೂ ತೋರ್ತಾವಲ್ಲ, ಹೌದಾ? ಬಯಲಿನಲ್ಲಿ ತೋರ್ತಾವ, ಬಯಲು ಬಿಟ್ಟು ತೋರ್ತಾವ, ಬಯಲು ತೋರ್ತಾವ. ಇವಕ್ಕೆಲ್ಲ ಬಯಲು ಅಂತೀರಿ ನೀವು? ಬಾಗಿಲಿಗೆ ಬಯಲು, ಕಿಟಕಿಗೆ ಬಯಲು, ಗಾಡಿಗೆ ಬಯಲು ಅಂತ ಹಿಂಗೆ ತಿಳ್ಕೊಂತೀರೇನು? ತಿಳ್ಕಂಗಿಲ್ಲಲ್ಲ. ಅವು ಮಿಥ್ಯಾವ, ಬಯಲು ಸತ್ಯ ಅಂತ ತಿಳ್ಕಂತಲ್ಲ. ಅದ್ರಂಗ ಈ ಮಠದಲ್ಲಿ, ಈ ಘಟದಲ್ಲಿ, ಈ ಮಠದಲ್ಲಿ ಬಯಲಂಗದ, ಘಟದಲ್ಲಿ ಆತ್ಮ ಅದ. ಆತ್ಮನಲ್ಲಿ ತೋರುವಂತ ಇವೆಲ್ಲವಲ್ಲ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇನ್ನಿತು ಆತ್ಮವಲ್ಲ. ಆತ್ಮ ಅಂತಿದ್ದೆ ನಮಕ ಹೆಂಗ ಬಯಲಂತ ನಿಶ್ಚಯ ಮಾಡ್ಕೊಂಡಿದ್ದೆ, ಅದ್ರಂಗ ಇವೆಲ್ಲ ದೇಹೇ ನವರಂಧ್ರಪುರೇ, 9 ಬಾಗಿಲಿಂದ ತಯಾರಾದಂಥ ಈ ದೇಹ ಘಟ ಏನದ, ಇದು ಘಟನೆ ಘಟವಿನ ಘಟದೊಳಗಿನ ಆಕಾಶ ಅಲ್ಲ ಅಂತ. ಘಟದೊಳಗಿನ ಆಕಾಶ ಅಲ್ಲ, ಬಯಲಲ್ಲ. ಹಾಗಾಗಿ ಇಲ್ಲಿ ಸೂನು ಕೇಳು, ಜಗಂ ತಾನೆಂಬುದು ಆ ನಾಮರೂಪಗಳ ತೋರ್ಕೆ, ಪುಷಿ ಎಂಬುದೇ ನಿಶ್ಚಿತ ಅರ್ಥವೆನಬೇಕು. ಶಿಷ್ಯನೇ ಕೇಳು, ಈ ಜಗತ್ತು ಅಂದ್ರೇನು? ನಾಮರೂಪ. ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ನಾಮರೂಪ. ಇವ್ಯಾವ ಶುರುವಾಗ್ಯಾವ ಅಂತ ಹೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯ ಮೃತ್ತಿಕೇವ ಸತ್ಯಂ, ಪ್ರಮಾಣ ಕೊಟ್ರಲ್ಲ. ಹೀಗೆ ಆ ಮಣ್ಣೊಂದೇ ಸತ್ಯ ಅದ. ಆ ಮಣ್ಣಿನಲ್ಲಿ ನಾಮರೂಪಗಳೆಲ್ಲವೂ ಮಡಿಕೆ, ಮುಚ್ಚಳ, ಗಡಿಗೆ, ಪರ್ಯಾಣ ಏನೇ ನಾಮ ಎಲ್ಲ ಮಿಥ್ಯ. ಮತ್ತು ಇದರಿಂದ ಅವಲ್ಲಿ ಮಾತಿನ ಶಬ್ದದಿಂದ ಅವನು ಶಬ್ದದಿಂದ ಆದವಿನ ನಿಜವಾಗಿ ನೋಡೋದಲ್ಲಿ ಇಲ್ಲೇ ಇಲ್ಲ. ಇರೋದೇನದ ಸತ್ಯ? ಮೃತ್ತಿಕೆ ಅಂದ್ರೆ ಮಣ್ಣೊಂದೇ ಸತ್ಯ ಅದ. ಅದರ ಉಳಿದು ಎಲ್ಲ ಸುಳ್ಳಲ್ಲ. ಅದರಂತೆ ಇಲ್ಲಿ ಕೂಡ ಏನು ಮಾಡು, ನಾಮರೂಪಗಳ ತೋರ್ಕೆ. ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕಾರ. ಸಣ್ಣದಕ್ಕೆ ಎಣ್ಣೆ ಹಾಕೋದಕ್ಕೆ ಪ್ರಣೀತ ಅಂದಿವಿ,
ಮುಚ್ಚೋದಕ್ಕೆ ಮಗಿ ಅಂದಿವಿ, ಕುದಿಸೋದಕ್ಕೆ ಗಡಿಗೆ ಅಂದಿವಿ, ಕಾಸೋದಕ್ಕೆ ಅರಿವಿ ಅಂದಿವಿ. ಎಲ್ಲದ್ರಾಗ ಮಣ್ಣ ಅದಿಲ್ಲ. ಹಾಗಾಗಿ ಅವೆಲ್ಲ ನಾಮರೂಪಗಳು ಬರೀ ತೋರ್ತಾವ. ಹೆಂಗ ಸುಳ್ಳಾಗಿ ತೋರ್ತಾವ ನೋಡಿ. ಸುಳ್ಳಿಲ್ಲ, ಸುಳ್ಳಾದ್ರೂ ಸತ್ಯದಂತೆ ತೋರ್ತಾವ. ಅಲ್ಲಿ ಗಡಿಗೆ ತಾಂಬಂದ್ರೆ ಹೋಗಿ ತರ್ತಾರಿಲ್ಲ, ಗಡಿಗೆ ಅಲ್ಲಿ ಅದೇನು ಪ್ರಣತಿ ತಾಂಬ ತರ್ತೀವಿಲ್ಲ, ತರ್ತಾರ ಇಲ್ಲ. ಅಂದ್ರೆ ಈ ನಾಮರೂಪಗಳು ಇಲ್ಲದೇ ಇದ್ದರೂ ಕೂಡ, ಇಲ್ಲದಿದ್ರೂ ಕೂಡ ಇದು ಎಂತ ತೋರ್ತದ. ತೋರಿದ್ದೇನು ನಷ್ಟ ಅಲ್ಲ, ವ್ಯವಹಾರಕ್ಕೆ ಅದು ಸಾಧ್ಯ ಆಯ್ತು ನೋಡ್ರಿ. ವ್ಯವಹಾರಕ್ಕೆ ಹೌದಿಲ್ಲ, ಅಲ್ಲಿ ವ್ಯವಹಾರಿಕ ಸತ್ತ, ಮಣ್ಣು ಪಾರಮಾರ್ಥಿಕ ಸತ್ತ. ಹೀಗಾಗಿ ಹೆಂಗ ತಿಳ್ಕೊ ಅಂದ್ರೆ ಮುಂದೆ ಹೇಳ್ತಾರೆ, ಸರ್ಪಾದಿ ಭಾವದಿಂ ತೋರ್ಪದೇ ರಜ್ಜುವಿನೇ ಸರ್ಪಾದಿ ಭಾವದಲ್ಲಿ ಆ ರಜ್ಜುತ್ವ ರೂಪದೇ ಲೋಕದೊಳಗೆ ಇಂತು. ಸರ್ಪಾದಿ ಭಾವ ಅಂದ್ರು ಹಗ್ಗವೇ ಹಾವಾಗಿ ತೋರ್ತದಿಲ್ಲ. ಏನು ಹಾವ ಹಗ್ಗ ಆಗ್ಯದ? ಹಾವು ಎಂದೂ ಹಗ್ಗಾಗಿಲ್ಲ. ಅಲ್ಲಿ ಹಗ್ಗವೇ ಹಾವಾಗಿ ತೋರುತ್ತದೆ. ಪರಂತು ಹಾವಿಗೆ ರಜ್ಜಿನಲ್ಲಿರುವ ರಜ್ಜುತ್ವ ಬರಲಾರದು. ಯಾರಿಗೆ? ಹಾವಿಗೆ ಹಗ್ಗದಲ್ಲಿ ಇರುವಂತ ಗುಣ ಅದು ಹಾವಿಗೆ ಬಂದದೇನು? ಬಂದಿಲ್ಲ. ಆದರೂ ಕೂಡ ವ್ಯವಹಾರಿಕ ಸತ್ಯ ಬರಲಾರದು. ವ್ಯವಹಾರಿಕ ಸತ್ಯ ಇದು ಹೇಗೋ ಹಾಗೇ ಪರಮಾತ್ಮನ ಜಗತ್ತಾಗ್ಯದ. ಹಾವೇ ಹಗ್ಗ ಆಗ್ಯದಲ್ಲ, ಹಗ್ಗವೇ ಹಾವಾಗ್ಯದಲ್ಲಿ. ಇಲ್ಲಿ ಪರಮಾತ್ಮನ ಜಗತ್ತಾಗ್ಯದ. ಹೌದಲ್ಲ? ಹಗ್ಗದಗಳು ಹಾವು ನೀನು ಕಡಿತದೆ. ಹಗ್ಗದಲ್ಲಿ ತೋರಿದ ಹಾವು ವ್ಯವಹಾರ ಮಾಡ್ತದೆ ಏನಿಲ್ಲ ಅಲ್ಲಿ. ಅದರಂತೆ ಇಲ್ಲಿ ಜಗತ್ತು ಏನಾಗ್ಯದ? ಹಗ್ಗದಂತೆ ಪರಮಾತ್ಮನೇ ಜಗತ್ತಾದರೂ ಕೂಡ ಜಗತ್ತಿಗೆ ಪಾರಮಾರ್ಥಿಕ ಸತ್ಯತ್ವ ಬರಲಾರದು. ಹಗ್ಗ ಸತ್ಯ ಆದಂಗ ಹಾವು ಸತ್ಯತ್ವ ಬರ್ತದೆ. ಅದಕ್ಕೆ ಏಸು ಮಂದಿ ಕೂಡಿದ್ರೆ ಹಾವು ಸತ್ಯ ಸತ್ಯ ಅಂತಾರೆ, ಸತ್ಯತ್ವ ಬರಲಾರದು. ಅದರಂತೆ ಈ ಜಗತ್ತಿಗೆ ಚೇತನತ್ವ ಬರಲಾರದು. ಈ ಮನಸ್ಸಿಗೆ ಚೇತನ ಇಲ್ಲ. ಬುದ್ಧಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಏನಿತು ಯಾವ ಎಲ್ಲ ಅಚೇತನ ಅಂತೀವಿ. ಚೇತನ ಇಲ್ಲವೇ ಇಲ್ಲ. ಹಾಗೆ ಚೇತನ ಇಲ್ಲ ಅಂದ್ರೆ ಇದು ಏನಾಯ್ತು? ಸದ್ರೂಪ ಅಲ್ಲಂತಾಯ್ತು ನೋಡ್ರಿ, ಅರಿವಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕಾಗಿ ಇದು ಆತ್ಮ ಅಲ್ಲ, ಬ್ರಹ್ಮ ಅಲ್ಲ ಅಂತಾಯ್ತು. ಇಲ್ಲೇನು ಮಿಥ್ಯ ಆಯ್ತು ಅಂದ್ರೆ ನಾಮರೂಪದಿಂದ ತೋರಿದ ಜಗತ್ತು ಮಿಥ್ಯ ಆಯ್ತು. ಅಸ್ಥಿ ಭಾತಿ ಪ್ರಿಯ ರೂಪ ಆತ್ಮ ಒಂದೇ ಸತ್ಯ ಅಂತ ತಿಳ್ಕೋ ಎಂಬ ಭಾವದಿಂದ ವಿಷಯಕ್ಕೆ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಹೇಗಂದ್ರೆ ಹಿಂದೆಲ್ಲ ಹೇಳಲ್ಲ, ಆಭರಣವೇ ಬಂಗಾರ, ತೆರೆನೊಳಗಡೆ ಜಲ ಆದರೂ ಕೂಡ ನಾಮರೂಪಗಳನ್ನು ಬಾಧಿಸಿ ಬಂಗಾರ ಮತ್ತು ನೀರನ್ನು ತಿಳಿಬೇಕು. ಆಭರಣಗಳನ್ನು ಬಿಟ್ಟ ಬಂಗಾರ ತಿಳ್ಬೇಕಿಲ್ಲ. ಆಭರಣ ನಾಮರೂಪ, ಅವನು ಬಿಟ್ಟರೆ ಏನದ? ಬಂಗಾರ. ಇಲ್ಲಿ ಜಲದಲ್ಲಿ ತೋರುವಂಥ ತೊರೆ, ನೊರೆ, ಬುದ್ಬುದ, ತರಂಗ ಅಂತ ಏನಾವ ಅವೆಲ್ಲ ಬಿಟ್ಟು ನೋಡ್ರಿ ಏನದ? ನೀರೇ ಅದ. ಅದಂತೆ ಈ ಜಗತ್ತಿನಲ್ಲಿ ತೋರುವಂಥ ನಾಮರೂಪವನ್ನು ಬಿಟ್ಟು ನೋಡಿದ್ರೆ ಬ್ರಹ್ಮನೇ ಅದ. ನಿನ್ನಲ್ಲಿ ಬಿಡು, ಮನನಾನಲ್ಲ, ಬುದ್ಧಿನಾನಲ್ಲ, ಚಿತ್ತ, ಅಹಂಕಾರ ಯಾವ ಬೋಧಕತ್ವೇ ಸುಳ್ಳು ಅಂತೇಳಿದ ಜಗತ್ತು ಹೆಂಗೆ ಸತ್ಯ ಆಗ್ತದೋ ಇಲ್ಲಿ? ಅದರಂತೆ
ಪರಮನೇ ಜಗವೆನಿಸುತ್ತಿರಲಿ ಜಗತ್ತಿಗೆ ಆ ಪರಮಾರ್ಥವೆಂತೂ ನಿಜವಕ್ಕೂ ತಸ್ಕರಂ ಕೊರಡಾಗದು ಒಪ್ಪುತಿಹ ಪಾಂಗು ಅಂತ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಇಷ್ಟು ಕಷ್ಟಪಟ್ಟು ಈ ದೃಷ್ಟಾಂತಗಳನ್ನು ಹೇಳೋದಲ್ಲದೆ ಇದಕ್ಕೂ ಮತ್ತು ಉಪದೃಷ್ಟಾಂತಗಳನ್ನು ಹೇಳಬೇಕಾಗಿತ್ತಂದ್ರೆ ಯಾಕೆ ಹೇಳ್ತಾರಂದ್ರೆ ಏನಾದರೂ ಮಾಡಿ ಸತ್ಯವನ್ನು ತಿಳ್ಕೊಂಡು ಉದ್ಧಾರ ಆಗಲಂತ. ಇಲ್ಲಿ ಜ್ಞಾನ ಪ್ರದರ್ಶನಕ್ಕಲ್ಲ, ಶಬ್ದ ಪ್ರದರ್ಶನಕ್ಕಲ್ಲ, ಏನಾದರೂ ಮಾಡಿ ತಿಳ್ಕೊಳ್ಳ. ಹಾಗೆ ಇಲ್ಲಿ ಪರಮನೇ ಜಗವೆನಿಸುತ್ತಿರಲಿ ಅಂದ್ರೆ ಪರಮಾತ್ಮನೇ ಜಗತ್ತಂತ ಹೇಳಿಸಿಕೊಂಡ್ರು ಅನ್ಕ, ಪರಮಾತ್ಮನೇ ಜಗತ್ತಂತ. ಈ ಜಗತ್ತಿಗೆ ಪರಮಾರ್ಥವೆಂತು, ಇದಕ್ಕೆ ಏನದ ಸತ್ಯ ಅದೇನು? ಇದು ಅಬಾಧ್ಯವಾದ ವಸ್ತು ಅಲ್ಲ, ಬಾಧ್ಯವಾದ ವಸ್ತು. ಬಾಧ್ಯ ಅಂದ್ರೆ ತಿಳಿದ ಮೇಲೆ ಬಾಧಿಸಿಕೊಳ್ತದೆ, ಇಲ್ದಂಗೆ ಆತ. ಆ ಬ್ರಹ್ಮ ತಿಳಿದ ಮೇಲೆ ಅದು ಇರೋದೆ. ಯಾಕಿರೋದು? ನೀ ತಿಳಿದ್ರು ಇರೋದೆ, ತಿಳಿಯಕ್ಕೆ ಕುಂತಗೂ ಇರೋದೆ, ತಿಳಿದು ಮರ್ತನೂ ಇರೋದೆ, ತಿಳಿದು ಅರ್ಥನೂ ಇರೋದೆ. ಅದು ಎಷ್ಟು ನೋಡಿ ಕೆಲಸ ತಿಳ್ಕೊಂಡ ನಾನು ಇದ್ದೇನೆ, ಅದು ಇರೋದೆ. ಹೀಗೆ ಅಬಾಧ್ಯ ರೂಪ ಸತ್ಯತ್ವವು ಬರ್ತದೇನಪ್ಪ ಯಾವ್ದಕ್ಕ? ಆತ್ಮಗ. ಹಾಗಾಗಿ ತಸ್ಕರ ಅಂದ್ರೆ ಕಳ್ಳ. ಎಂತ ಕಳ್ಳ? ಮೋಟು ಮರದಲ್ಲಿ ಕಳ್ಳ. ಮತ್ತೆ ಅದರಂತೆ ಮೋಟು ಮರ ಏನಾಯ್ತು? ನಸುಗತ್ತಲೆಯಲ್ಲಿ ಕಳ್ಳನಂತೆ ಕಂಡಿತು. ಈ ನಸುಗತ್ತಲು ಬಿಡುವಾರ ನೋಡ್ರಿ, ಶಾಸ್ತ್ರದಲ್ಲಿ ಅತಿ ಮುಖ್ಯವಾದ ವಾಕ್ಯದು ನಸುಗತ್ತಲು. ಯಾಕಂದ್ರೆ ಬೆಳಕಿನಲ್ಲಿ ಪೂರ್ಣ ಗೊತ್ತಾಗ್ತದೆ, ಕತ್ತಲಲ್ಲಿ ಏನು ಗೊತ್ತಾಗಲ್ಲ. ಅರ್ಧ ಬೆಳಕು ಅರ್ಧ ಕತ್ತಲಿದ್ದ ಸಮಯಕ್ಕೆ ನಸುಗತ್ತಲು ಅಂತದೆ. ಆ ಸಮಯದಲ್ಲಿ ದಾರಿ ಹಿಡಿದು ಹೋಗುವಂಥ ವ್ಯಕ್ತಿಗೆ ಏನಾಯಿತು? ಒಂದು ಮರ ಇತ್ತು. ಆ ಮರ ದಾಟಿ ಹೋಗಿ ಸಾಯಂಕಾಲ ಬರೋದ್ರೊಳಗಾಗಿ ಅದೇ ಮರ ಇದ್ದ ಜಾಗದಲ್ಲಿ ಅವನಿಗೆ ಭಯ ಆಯಿತು. ಏನು ನೋಡಿ? ಅದೇ ಮರವನ್ನು ನೋಡಿ ಭಯ ಆಯಿತು. ಯಾಕಂದರೆ ಅದು ಮರದಲ್ಲಿ ಕಳ್ಳರು ಕುಂತಂತ ಭಾವ ಆಯ್ತು, ಕಳ್ಳರ ಭಾವ. ಆ ಭಾವ ಆದಾಗ ಮೋಟ ಮರವು ಏನಾಯ್ತೀಗ? ಕಳ್ಳನಾದರೂ ಕಳ್ಳನು ಮಾತ್ರ ಮೋಟು ಮರದಂತೆ ಸತ್ಯವಾಗಲಾರ. ಕಳ್ಳ ಮೋಟು ಮರ ಆತನು, ಮೋಟು ಮರ ಕಳ್ಳ ಆಗ್ಬೋದು, ಕಳ್ಳ ಮರ ಆತನೇನು? ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಾಂತದ ಬ್ರಹ್ಮವೇ ಜಗತ್ತಾಗಬಹುದು, ಜಗತ್ತು ಬ್ರಹ್ಮ ಹಂಗಲ್ಲ. ಮರ ಕಳ್ಳ ಆಗ್ಬೋದು, ಕಳ್ಳ ಮರ ಆತನೇನು? ಸಾಧ್ಯ ಇಲ್ಲ. ಅದಕ್ಕೆ ಮೊದಲು ಹೇಳಿದ್ನಲ್ಲ, ಹಾವು ಹಗ್ಗ ಆಗ್ತದೇನು? ಆಗೋದಿಲ್ಲ ಅಂತ. ಅದಕ್ಕೆ ಬ್ರಹ್ಮವು ಏನಾಗ್ಯದ? ಜಗತ್ತಾದರೂ ಜಗತ್ತು ಪಾರಮಾರ್ಥಿಕ ಸತ್ಯ. ಅಲ್ಲೇನಿರೋದು? ಮರ ಸತ್ಯ ಆದಿಲ್ಲ. ಅಲ್ಲಿ ಯಾರು ಮಿಥ್ಯಾರ? ಕಳ್ಳ ಮಿಥ್ಯ. ಕಳ್ಳ ಇಲ್ಲ. ಯಾವಾಗಿಲ್ಲ? ನೀನು ವಿಚಾರ ಮಾಡಿ ನೋಡಿದಾಗ. ಎಷ್ಟೊತ್ತಾಯ್ತು? ಮರ ಹೌದು ಅಲ್ಲೋ, ಅವರ ಹೌದು ಅಲ್ಲೋ. ಮರ ಆದರೆ ಕಳ್ಳ ಆದರೆ ಮತ್ತೆ ಇವನು ಇಳ್ತಿದ್ದ, ಏರ್ತಿದ್ದ, ಈ ಕಡೆ ಆ ಕಡೆ ಉಳ್ತಿದ್ದ, ಏನು ಇಲ್ಲ. ಅಂದಮೇಲೆ ಈ ಇದರಲ್ಲಿ ಕಳ್ಳ ಆರು ಅಥವಾ ಇಲ್ಲೋ ಅಂತ ವಿಚಾರ ಮಾಡಿದಾಗ ಗೊತ್ತಾಯ್ತು, ನಾವು ಹೋಗಿ ಬರೋದ್ರಾಗ ಯಾರು ಗಿಡ ಕಡ್ದಾರ, ಟೊಂಗೆ ಉಳ್ಕೊಂಡವ, ಅವೇ ಕಳ್ಳ ಅಂತ ಭಾಸ ಆಗ್ತಂತ ವಿಚಾರ ಮಾಡಿದಾಗ ನಿಶ್ಚಯ ಮಾಡಿದ ಇದು ಕಳ್ಳ, ಇದ್ರಾಗೆಲ್ಲ ಮೋಟ ಮರ ಅದು. ಅದಕ್ಕೆ ಗುರುಮುಖದಿಂದ ವಿಚಾರ ಮಾಡಿದಾಗ ಗೊತ್ತಾಗ್ತದ, ತನುಕರಣ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇನಿತ ಆತ್ಮವಲ್ಲ. ಇಲ್ಲಿ ಯಾವ ಆತ್ಮ ಅಲ್ಲ, ಅದು ಇರೋದು ಚಿದ್ರೂಪಂದೇ ಆತ್ಮ ಅಂತ ವಿಚಾರ ಮಾಡಿದಾಗ ಆಗ್ತದಿಲ್ಲ.
ಹಾಗಾಗಿ ಕಿಂತು ಮಿಥ್ಯ ಪ್ರತೀತಿ, ಸುಳ್ಳೇ ನಿನಗೆ ಪ್ರತೀತಿ ಆಗ್ತದೆ ಒಂದೊಂದ್ಸಲ. ಸುಳ್ಳು ಕಾಣಂಗಿಲ್ಲ ಅಂದ್ರೆ ಮತ್ತೆ ಹಗ್ಗ ಸುಳ್ಳು, ಹಾವು ಸುಳ್ಳಾದಲ್ಲ, ಹೆಂಗೆ ಕಂಡಿತ್ತು ನಿನಗೆ? ಕಪ್ಪೆ ಚಿಪ್ಪನ ಬೆಳ್ಳಿ ಸುಳ್ಳಾದಲ್ಲ, ಇದು ಹೆಂಗಾಯ್ತು ಭ್ರಮೆ? ಅದಂಗೆ ಬ್ರಹ್ಮ ಸತ್ಯ ಅದ, ಆತ್ಮಸ್ವರೂಪನಾಗಿದ್ರು ಕೂಡ ಜಗತ್ತು ತೋರ್ತದ, ಇದು ಸುಳ್ಳಾದ ಅಷ್ಟೇ, ಸುಳ್ಳೇ ಇದೆ, ಏನು ಸತ್ಯ ಏನಿಲ್ಲ. ಅದಕ್ಕಾಗಿ ಹೋಗ್ತದಿದು. ಯಾವುದು ಹೋಗ್ತದ ಅಂದರೆ ಅದು ಸುಳ್ಳಾದ ನೋಡ್ರಿ, ಯಾವುದು ಇರ್ತದ ಅದು ಸತ್ಯ ಅದ. ನಮ್ಮಲ್ಲಿ ಯಾವುದು ಹೋಗ್ತದ? ದೇಹ ಹೋಗ್ತದಿಲ್ಲ. ದೇಹ ಹೋದ ಮೇಲೆ ದೇಹಕ್ಕೆ ಸಂಬಂಧಪಟ್ಟ ಎಲ್ಲವೂ ಹೋಗ್ತಾವ. ಎಲ್ಲಪ್ಪ ಅವ್ರ ಗಂಡ ಹೆಂಡತಿ ಬೇರೆ ಕಡೆ ಹೋಗ್ಯಾರ, ಇಲ್ಲ ಮನೆ ಬಿಟ್ಟಾರಂದ್ರೆ ಮಕ್ಕಳು ಕರ್ಕೊಂಡು ಹೋಗಿರ್ತಾರೋ, ಮಕ್ಕಳನ್ನ ಬಿಟ್ಟು ಹೋಗಿರ್ತಾರ, ಮನೆ ಎಲ್ಲನೂ ಕರ್ಕೊಂಡೇ ಹೋಗಿರ್ತಾರ ಅವರು. ಅದರಂಗೆ ದೇಹ ಇದು ಸುಳ್ಳಾದಂದಾಗ ದೇಹದಲ್ಲಿರುವಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಸುಳ್ಳೇ ಇವು. ಆದರೆ ವ್ಯಾವಹಾರಿಕ ಸತ್ಯದಿಂದ ಸಾಧ್ಯ ಅದ. ಇವು ಭಗವಂತ ಮನುಷ್ಯನಿಗೆ ಕೊಟ್ಟಂಥ ದಿವ್ಯವಾದ ಕಾಣಿಕೆಗಳು. ಭಗವಂತ ನಮಗೇನು ಕೊಟ್ಟನಪ್ಪ? ಬರೇ ಇದೇ ಆಯ್ತು ನಮ್ಮ ಮನೆವಾರ, ಬರೇ ದುಃಖ ಕಷ್ಟ ಇದೇ ಆಯಿತು. ಪರಮಾತ್ಮ ಏನು ಮಾಡ್ಯಾನಂದ್ರೆ, ಪರಮಾತ್ಮ ಇನ್ನೇನು ಮಾಡಬೇಕು? ಈ ದೇಹ ಕೊಟ್ಟು ಕಳಿಸಿದ್ರೆ ನಾವೇನು ಮಾಡ್ತದಿಲ್ಲ, ಇಲ್ಲಿ ಏನು ಮಾಡಂಗಿದ್ದೀವಿ? ಅದಕ್ಕಾಗಿ ನೀನು ಇಂತು ತಿಳಿ ವಿಕಾರೋ ನಾಮರೂಪವೆಂದುತಿ, ನಾಮರೂಪಗಳನ್ನೇ ಪುಷಿಯೆಂದು ಶ್ರುತಿ ತಾನು ಒರೆಯುವುದು ಆದಕತದಿಂದ, ವೇದ ಒಪ್ಪೋದು ಅದರಿಂದ. ಆ ಮಾತು ಇಲ್ಲಿ ತಗೊಂಡ್ರು ನೋಡ್ರಿ. ಪ್ರತ್ಯಕ್ಷವಾಗಿ ತೋರುವ ಈ ನಾಮರೂಪ ಏನು ಕಾರ್ಯಗಳಾವಲ್ಲ, ಅವು ಮಿಥ್ಯಾಗ್ಯವಂತ, ಸುಳ್ಳೆ. ನಾವು ಬುದ್ಧಿಯಿಂದ, ಮನಸ್ಸಿನಿಂದ, ಏನು ವಾಕ್ಚಾತುರ್ಯದಿಂದ ನಾವೇನೇನೋ ತಿಳ್ಕೊಂಡು ನಾವೇನೇನೋ ಆಗಿವಂತ ನಾವು ಅನ್ಕೊಂಡಿವಿ, ಇವೆಲ್ಲ ಸುಳ್ಳೆ. ಕಾರಣವಾದ ಸದ್ಬ್ರಹ್ಮ ಒಂದೇ ಸತ್ಯವಾಗಿದೆ ನೋಡು. ಇವೆಲ್ಲಕ್ಕೆ ಕಾರಣ ಯಾವುದು? ಆಭರಣಕ್ಕೆ ಕಾರಣ ಯಾವುದು? ಬಂಗಾರ. ಈ ಬುರುಗು ಗುಳ್ಳಿಗೆ ಕಾರಣ ಯಾವುದು? ನೀರು. ಈ ಜಗತ್ತಿಗೆ ಕಾರಣವಾದ ಯಾವುದು? ಬ್ರಹ್ಮ. ಮತ್ತು ಈ ದೇಹಕ್ಕೆ ಕಾರಣ ಯಾವುದು? ಆತ್ಮ. ಆಗಬೇಕಲ್ಲ. ಅಂದಾಗ ಹೀಗೆಂದು ನಾನು ಹೇಳ್ತಿಲ್ಲಪ್ಪ. ಶ್ರುತಿ ಕಾರ್ಯಗಳಾದ, ಶ್ರುತಿ ಏನು ಕಾರ್ಯವನ್ನು ಮಾಡ್ಯವಲ್ಲ, ಆ ಕಾರ್ಯಗಳ ನಾಮರೂಪಾತ್ಮಕ ಪ್ರಪಂಚ. ಪ್ರಪಂಚ ಅಂತ ಯಾವುದು? ನಾಮ ರೂಪಾತ್ಮಕ. ಎಲ್ಲಿ ನಾಮ ರೂಪ ಅದ ಅಲ್ಲಿ ನಾಶ ನೋಡ್ರಿ. ನಾವು ಅದನ್ನು ಭಾಳ ಉಳಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಉಳಿಯೋದಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅದು ಉಳಿಯೋದಲ್ಲ ಅಂತ ಅವರು ವೇದನೆ ಒಪ್ಪ್ಯಾವ. ನಾವು ನಾಮರೂಪವನ್ನು ಉಳಿಸ್ಬೇಕಂತೀವಿ. ಆ ನಾಮರೂಪ ಮಿಥ್ಯ ಅದ, ಅದ್ರಾಗ ಬ್ರಹ್ಮ ಸತ್ಯ ಅದಂತ ತಿಳ್ಕೊಂಡ್ರೆ ಎಷ್ಟು ಆನಂದ ಆಗ್ತದೆ. ಇಲ್ಲಾಂದರೆ ಅಳೋರ ಜೊತೆಗೆ ನಾವು ಅಳೋದು, ಇಲ್ಲ ಅವರು ಸಮಾಧಾನ ಮಾಡಿಕೊಂಡ್ರೆ ನಾವು ಅದ್ರ ಅಳಿಸ್ತೇವೆ ಅವ್ರನ್ನ ಹೋಗಿ. ಅರ್ಥ ಏನದ? ಮತ್ತೆ ತಿಳ್ಕೊಳಕ್ಕೆ ಏನು ಒಂದು ಬಿಗು ಬೇಕಲ್ಲ, ಲಕ್ಷಣ ಬೇಕಲ್ಲ. ಒಂದು ಆ ಸಂದರ್ಭ ಅಂದಾಗ ಗೊತ್ತಾಗಬೇಕದು. ಯಾಕೆ ಗೊತ್ತಾಗಬೇಕು? ಮಂದಿಗೆ ತೋರ್ಸಕ್ಕಲ್ಲ, ನಗೆಪಾಟಿಗಲ್ಲ, ನಾಟಕ ಅಲ್ಲ ಇದು. ಸತ್ಯ, ನಿನ್ನ ಸತ್ಯತೆ ಏನಾಗ್ಯದ, ನಿನಗೆ ಲಾಭ ಅಂತ ನೀ ತಿಳ್ಕೊಕ ಆ ಪರೀಕ್ಷೆ ಮಾಡ್ಕೋಬೇಕು. ನೀನು ನಮ್ಮನ್ನು ನಾವು ತಿಳ್ಕೊಕಲ್ಲ ಇದು. ಅಲ್ಲಿ ಏನು ಹೇಳ್ಯಾರ ಮಹಾತ್ಮರು? ನಿನ್ನನ್ನೇ ಒಂದು ನೀನೇ ಪರಮಾತ್ಮನ ತಿಳ್ಕೊಂಡ್ರು ಮಂದಿನ ತಿಳ್ಕೊಂತ ಹೇಳ್ಯಾರ. ಇಲ್ಲಿ ಮಂದಿದಿಲ್ಲ. ಯಾರು ಊಟ ಮಾಡ್ತಾರ ಅವ್ರು ಹೊಟ್ಟೆ ತುಂಬ್ತದ, ಯಾರು ತಿಳ್ಕೊಂತಾರ ಅವನು ಮುಕ್ತ ಆಗ್ತಾನ. ಹಾಗಾಗಿ ಈ ಕಾರಣವಾದ ಸದ್ರೂಪ ಬ್ರಹ್ಮಕ್ಕೆ ಸತ್ಯವನ್ನು ಹೇಳ್ತದೆ. ವೇದ ಏನು ಹೇಳ್ತದ? ಬಯಲು ಸತ್ಯ ಅದಪ್ಪ, ಬಂಗಾರ ಸತ್ಯ ಅದ, ಕಪ್ಪೆಚಿಪ್ಪು ಸತ್ಯ ಅದ, ಮರ ಸತ್ಯ ಅದ, ಅದ್ರಂಗೆ ಬ್ರಹ್ಮ ಸತ್ಯ ಅದ. ಅದನ್ನ ಹೇಳವಿಲ್ಲ. ಹೇಳಿದ ಮೇಲೆ
ಅದನ್ನೇ ಅರ್ಥ ಮಾಡಿಕೋಬೇಕಂದ್ರೆ ಏನು, ಅದನ್ನ ಮನನ ಮಾಡಂದ್ರೆ ಅವ್ರು ಅರ್ಥ ಮಾಡಂದ್ರೆ ಇಲ್ಲಿ ಎಣಿಸಂತ ಕುಂದ್ರಬೇಡ. ಇಲ್ಲಿ ಸಾಧು ಪಂಚಮಹಾಭೂತ 5, ಕರ್ಮೇಂದ್ರ 5, ಜ್ಞಾನೇಂದ್ರ 5, ಅಂತಃಕರಣಗಳು 5, ವಿಷಯಾದಿಗಳು 5, 5 5 25, 5 6 30 ಅಂತ ಲೆಕ್ಕ ಮಾಡ್ಕೊಂತ ಯಾಕೆ ಕೊಡ್ತಿದ್ದೋ ನೀನು? ತತ್ವಗಳನ್ನ ತಿಳ್ಕಕ್ ಹೇಳ್ಯಾರ, ಲೆಕ್ಕ ಮಾಡ್ಕೊಂತ ಕುಂದ್ರಬೇಡ. ತತ್ವಕ್ಕೆ ಆಧಾರವಾಗ್ತ ಆತ್ಮನ ಅಂತ ತಿಳ್ಕೊ. ಇವೆಲ್ಲ ಬಿದ್ದೋತೇವಿಲ್ಲ. ಇಲ್ಲಿ ಔಷಧ ಅವೇ ಎಷ್ಟು ಕೆಲಸ ಮಾಡ್ತಾವ. ಭಾಳ ನೋವಿತ್ತಂದ್ರೆ ಆಸ್ಪತ್ರೆಗೆ ಹೋದ್ರೆ ಒಂದು ಮಬ್ಬಿನ ಇಂಜೆಕ್ಷನ್ ಹೊಡೆದ್ ಬಿಟ್ರೆ ಏನು ಕೆಲಸ ಮಾಡಂಗಿಲ್ಲ. ಮೂಗಿನಾಗ ಹೋಗಿ ನೋಡ್ಬೇಕು ಮತ್ತೆ ಏನಪ್ಪ ಇದು ಏನು ಹೋಗ್ಯದ ಆದಂತೀವಿಲ್ಲ. ಒಂದು ಔಷಧದ ಕೊಟ್ಟರೆ ಇಷ್ಟು ಕಾರ್ಯ ನಿಂತು ಬಿಡ್ತಾವ. ಪ್ರಾಣ ಹೋದ್ಮೇಲೆ ಕಾರ್ಯ ಹೆಂಗೆ ಮಾಡ್ತಾವ ಇವು? ಪ್ರಾಣ ಹೋದ್ಮೇಲೆ ಕಾರ್ಯ ಮಾಡ್ತಾವ. ಅದು ಪ್ರಾಣ ಮತ್ತೆ ಯಾಕೆ ಹೋಗ್ತದನು? ಪ್ರಾಣಕ್ಕೇನು ನಿನಗೇನು ಮೋಸ ಮಾಡ್ಯದ? ನೀನು ಅದಕ್ಕೇನು ಮೋಸ ಮಾಡಿದ್ದಿ? ಮತ್ತು ಅದೇ ಯಾಕೆ ನಿನಗೆ ಕೈ ಕಡಿತೇವು ಅಂದರೆ ಅದು ಪರಮಾತ್ಮನ ಆಧೀನದಲ್ಲಿ ನಡೀತಕ್ಕಂಥ ಕಾರ್ಯ, ಈಶ್ವರ ಆಧೀನದು. ಅದು ಯಾವಾಗ ತಗೊಂಡೋಗ್ತದ? ನೋ ಡ್ಯೂ ಸರ್ಟಿಫಿಕೇಟ್. ಮುಂಜಾನೆ ಯಾರೋ ಬಂದಿದ್ರು ಮಾತಾಡ್ತಿದ್ದೀವಿ, ನೋ ಡ್ಯೂ ಸರ್ಟಿಫಿಕೇಟ್. ನಮ್ಮ ಬ್ಯಾಂಕಿನಲ್ಲಿ ಈತನ ಯಾವುದೇ ಸಾಲಗಳು ಇರುವುದಿಲ್ಲ ಅಂತ ಕೊಡ್ತಾರೆ. ಚುಪ್ತ ಯಾವಾಗ ಕೊಡ್ತಾರೆ ಅವರು? ನೀನು 10 ಲಕ್ಷ ತಗೊಂಡಿದ್ದಿ, 9,99,000 ಕಟ್ಟಿದ್ದಿ, ಇನ್ನು ಎಷ್ಟು ಉಳಿತು? 1,000. ಅವನಿಗೆ ಮ್ಯಾನೇಜರ್ಗೆ ಹೋಗಿ ಸರ್ ಇಷ್ಟಿತ್ತು, ಇಷ್ಟು ಕಟ್ಟಿನಿ, ನನಗೆ ನೋಡಿ ಕೊಡ್ರಂದ್ರೆ ತರ್ತಾನ. ಇನ್ನೊಂದು 1,000 ಆದಲ್ಲ ಅಂತಾನೆ. ಇಲ್ಲಿ ಬಿಡು ಸರ್ ಇಷ್ಟು ಕಟ್ಟಿನಿ, ಅದೇನು ದೊಡ್ಡ ಆಮೇಲೆ ಕೊಡ್ತೀನಿ, ಸರ್ಟಿಫಿಕೇಟ್ ಕೊಡ್ರ ಅಂತ ನೀವು. ಹುಚ್ಚಿದ್ದೇನು? 10 ರೂಪಾಯಿ ಇದ್ರೂ ಕೊಡಕ್ಕೆ ಬರಂಗಿಲ್ಲ, 10 ಪೈಸೆ ಇದ್ರೂ ಬರಂಗಿಲ್ಲ. ಸುತ್ತ ಮಾಡಿ ತಗೊಂಡೋಗ್ಬೇಕು, ಹೌದಿಲ್ಲ? ಮತ್ತು ಈ ಶರೀರ ಕೂಡ ಯಾವಾಗ ಸಿಗ್ತದೆ ನೋಡಿವು. ನಿನಗೆ ಇರ್ಬೇಕಂದಾಗ ಅದು ಇರಂಗಿಲ್ಲ. ಹೋಗ್ತೀನಿ ಕೊಡ್ರ ಅಂದರೆ ಕೊಡಂಗಿಲ್ಲ. ನೀನು ಹಿಂದಿನ ಜನ್ಮದಲ್ಲಿ ನಕ್ಕಂತ ಮಾಡಿದ ಏನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಮಾಡಿದ ಪಾಪಗಳ ಫಲ ಮುಗಿಯೋ ತನಕ ನಿನಗೆ ನೋಡಿ ಸರ್ಟಿಫಿಕೇಟ್ ಸಿಗೋದೇ ಇಲ್ಲ. ಪರಮಾತ್ಮ ಕೊಡಂಗಿಲ್ಲ ಅಲ್ಲಿ. ಅದು ಮುಗಿತಿಲ್ಲ, ನಮ್ಮ ಖಾತೆಗೆ ಏನಿಲ್ಲ ಸಾಲ ನಿಕ್ಕಿ ನೀನು ಅಂತ ಹೇಳ್ತಲ್ಲ. ಅದ್ರಂಗೆ ನಿನಗೆ ಆವಾಗ ತನು ಕರ್ಣ ಮನ ಬುದ್ಧಿ ಚಿತ್ತಾದಿ ಇನಿತು ನಿನಗೆ ಯಾವಿಲ್ಲಪ್ಪ, ನಿನಗೆ ಯಾವಿಲ್ಲ. ಆವಾಗ ಹಗರಾತನಿಲ್ಲ ಅವನು. ಅವಾಗ ಹಗರಾತನ ಏನು 10 ರೂಪಾಯಿ ಉಳಿದ್ರಾತನ ಸಾಧ್ಯನೇ ಇಲ್ಲ. ಹಾಗಾಗಿ ಅದು ನಮ್ಮ ಫಲಭೋಗ ಹಿಂದಿಂದು. ಮತ್ತು ಹಿಂದಿಂದು ಉಂಡು ಮುಂದಿಂದು ಕಡಿಮೆ ಮಾಡಿಕೋಬೇಕು. ಮತ್ತು ಹಿಂದಿಂದು ಉಣ್ಕಂತ ಮುಂದೆ ಮತ್ತೆ ಹಿಂದಿನ ಸಾಲ ಕೊಟ್ಕಂತ ಬಂದೀವಪ್ಪ, ಮತ್ತೆ ಮುಂದೆ ಮಾಡ್ಕೊಂತ ಹೋಗಿವಿ ಅಂದ್ರೆ ಹಿಂದಿಂದು ಸ್ವಲ್ಪ ಇತ್ತು ಕೊಟ್ಟಿವಿ, ಈಗ ಮಾಡಿದ್ದ ಭಾಳ ಅಂದ್ರೆ ತಪ್ಪಾಗ್ತದಲ್ಲ. ಹಿಂದಿನ ಮಾಡಿದ ಕರ್ಮಗಳ ಫಲಗಳಲ್ಲೇ ಮಸ್ತು ಒತ್ತಡ ಕುಂತೀವಿ. ಮತ್ತೆ ಅಂತ ಮಾಡಬಾರದ ಕರ್ಮಗಳನ್ನು 3 ದೋಷ ತ್ರಿಕರಣ, ಮನಸ್ಸಿನಿಂದನೂ ಮಾಡ್ತೀವಿ, ಶರೀರದಿಂದನೂ ಮಾಡ್ತೀವಿ, ವಾಣಿಯಿಂದನೂ ನಡೆದ. ಮತ್ತು ಮುಂದಕ್ಕೆ ಹೆಚ್ಚಾತವೋ ಕಡಿಮೆ ಆತ. ಅದಕ್ಕೆ ಮಹಾತ್ಮರು ತಿಳ್ಕೊಂಡು ಮಾಡಂತ. ಏನೇ ಮಾಡು ತಿಳಿದು ಮಾಡು, ತಿಳಿದು ಮಾಡು. ಹಿಂದೆ ಏನು ಮಾಡ್ಯೋ ಬಿಟ್ಟಿವೋ ಆಪರೇಷನ್ ಬೇರೆ ಬಿಟ್ಬಿಡೋದು. ಅದು ಹಿಂದೆ ಮಾಡಿದ್ದು ಬಿಟ್ಟು ಬಿಡೋದು. ಯಾಕಂದರೆ ಬಿಟ್ಟ ಬಾಣ ಇದ್ದಂಗೆ ಅದು. ಬಾಣ ಬಿಟ್ಟಿವಿ, ಎಲ್ಲಿ ಹೋಗಿ ಬಿಡ್ತದೆ ಯಾವನಿಗೆ ಗೊತ್ತು. ನಮ್ಮ ಕೈ ತಪ್ಪಿ ಹೋಗ್ಯದ ಅದು. ಅದಕ್ಕೆ ವಿಚಾರ ಮಾಡಬಾರ್ದು. ಇಂದ ಈ ಸದ್ಯ ಬತ್ತಳಿಕೆಯಲ್ಲಿ ತಯಾರಾದಲ್ಲ ಮಾನವ ಶರೀರ, ಇದನ್ನ ಗುರಿ ಇಟ್ಟು ಹೊಡಿ. ಏನು ಸ್ವರ್ಗಲೋಕಕ್ಕೆ ಗೊತ್ತಿದ್ದು ಅಲ್ಲಿ ಗುರಿ ಇಡು, ಬ್ರಹ್ಮಲೋಕಕ್ಕೆ ಹೋಯ್ತು ಅಲ್ಲಿ ಗುರಿ ಇಡು, ಮೋಕ್ಷ ಪಡೆದಿದ್ದು ಅಲ್ಲಿ ಗುರಿ ಇಡಿ. ಗುರಿ ತಪ್ಪಲಾರ್ದಂಗೆ ಬಿಟ್ಟು ಅಂದ್ರೆ ಅಲ್ಲಿ ಹೋಗಿ ಮುಟ್ಟಬೇಕು. ಅದು ನಿಮ್ಮ ಕೈಯಾಗ. ಗುರು ಹೇಳದೆ ಹೇಳ್ತಾನ, ಸರ್ವನಾಶ ಆಗ್ಬೇಕಪ್ಪ, ಕರ್ಮ ಸರ್ವನಾಶ ಆಗ್ಬೇಕಾದ್ರೆ ನಾ ಕರ್ಮ ಅಂದ್ರು.
ಕರ್ಮ ಯಾಕೆ ಕರ್ಮಜನ್ಯ ಶರೀರ ಅದಿಲ್ಲ. ಮತ್ತು ಕರ್ಮನೇ ಮಾಡ್ತೇನೆಂದ್ರೆ ಮತ್ತೆ ನಿನಗೇನಂತಾರ? ಮತ್ತೆ ಹುಟ್ಟಿ ಬರ ಅಂತಾರ. ಈ ಕಡೆ ವೇದ ಅಂತ ಈ ಕಡೆ ಹೇಳದೆ ಈ ಕಡೆ ಕರ್ಮಗಳನ್ನು ಮಾಡ್ರ ಅಂತ ಹೇಳಿದೆ. ಇದು ಯಾವ ನ್ಯಾಯ? ಇದು ಬಹಳ ಕಠಿಣನ ಅದ. ಆಮೇಲೆ ಎಲ್ಲರಿಗೂ ಇದು ರುಚಿನೂ ಆಗೋದಿಲ್ಲ. ಯಾರಿಗೆ ರುಚಿ ಆಗ್ತದೆ ಅಂದರೆ ಹಸಿವಾದವನಿಗೆ ಅಳಸಿದ ಅನ್ನ ಕೂಡ ಅಮೃತ ಆತ. ಹಸಿವಾದವನಿಗೆ, ದುಃಖ ಆದವನಿಗೆ ಇದ್ರ ಅಪೇಕ್ಷೆ ಆಗ್ತದೆ. ದುಃಖ ಆದವನಿಗೆ ಇದು ಅವೋ ಅಂತನ. ದುಃಖ ಆಗ್ಲಾದವರಿಗೆ, ಹಸಿವಾಗ್ಲಾದವರಿಗೆ ಉಂಡು ಬಂದಿವೆ ಸ್ವಲ್ಪ ತಿನ್ನು ಅಂದ್ರೆ ಆನಂದ ಆಗ್ತಾನ. ಏನಪ್ಪ ಹೊಟ್ಟೆ ತುಂಬಿದ್ರೆ ಕೇಳಲ್ಲ, ಕೊಟ್ಟರು ತಿಂದೀವಿ ಬಂದಿವಂತ ಅದೇ ನೆನೆಸ್ತೇನೆ ನಾವು. ಯಾರು ನೆನೆಸಂಗಿಲ್ಲ. ಅದಂಗ ಇಲ್ಲಿ ಯಾರಿಗೆ ಬಹುದುಃಖ ಆಗ್ಯದ ಅವಾಗ ಗುರುವಿನ ಮಾತನ್ನು ನೆನೆಸ್ತಾರ. ಎಂಥಪ್ಪ ಗುರುವಪ್ಪ ನಮ್ಗೆ ಹೆಂಗೆ ಉದ್ಧಾರ ಮಾಡಿದ್ರು, ಕಲ್ಯಾಣ ಮಾಡಿದ್ರು ಅಂತ ಸುಮ್ಮನೆ ಆಗ್ತದೇನಿಲ್ಲಿ. ಇದರಂತೆ ಯಾವ ಕೊಡಗಳಲ್ಲಿ ಇರುವಂಥ ಮಣ್ಣು ಅದು ಕೊಡ ಆಗೋದಕ್ಕಿಂತ ಮುಂಚೆ ಮಣ್ಣಾದ. ಕೊಡ ಆಗಿ ಕಾರ್ಯ ಮಾಡಕತ್ತಿಲ್ಲ. ನೀರು ತರೋದು ಒಂದು ಮಾಡ್ತದ, ನೀರು ಕಾಸಕ್ಕೊಂದು ಮಾಡ್ತದ, ಅಡಿಗೆ ಮಾಡೋಕ್ಕೊಂದು ಸಹಾಯ ಆಗ್ಯದ, ದೀಪ ಹಚ್ಚೋಕೊಂದಾಗ್ಯದ, ಇವೆಲ್ಲ ಮಾಡ್ತವಲ್ಲ ಕಾರ್ಯ. ಆದ್ರೆ ಏನದ ಕಾರ್ಯ ಮಾಡಾಗ ಮಣ್ಣಾದಿಲ್ಲ. ನಾಳೆ ಹೊಡಿತಪ್ಪ ಕೊಡ, ಮಣ್ಣೆ ಆದಿಲ್ಲ. ಉಳಿದು ಎಲ್ಲಿ ಹೋದು? ಅವು ಬಂದೇ ಇಲ್ಲ. ನಿನಗೆ ಬಂದಂಗೆ ಆಗಿತ್ತು, ವಿಚಾರ ಮಾಡಿದಿಲ್ಲ ಹಂಗಾಯ್ತು. ಬಂದಂಗೆ ಆಗ್ಯದ. ವ್ಯವಹಾರಿಕ ದೃಷ್ಟಿಯಿಂದ ನೀನು ಅವಕ್ಕೆ ಆ ವ್ಯವಹಾರ ನಡಿಬೇಕಾಗಿದ್ರೆ ಅದಕ್ಕೊಂದು ನಾಮರೂಪವನ್ನು ಕೊಟ್ಟರು ಮಹಾತ್ಮ ನಡಲಿ ಅಂತ. ಈಗ ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಅದು ಒಂದಕ್ಕೆ ಮನಸ್ಸು ಅಂದರು. ನಿಶ್ಚಯ ನಿರ್ಣಯ ಮಾಡೋಕ್ಕೆ ಅದಕ್ಕೊಂದು ರೂಪ ಅಂತ ಹೆಸರು ಕೊಟ್ಟರು, ಬುದ್ಧಿ ಅಂತ ಕೊಟ್ಟರು. ನೆನಪಿಟ್ಟಿಡೋಕ್ಕೆ ಚಿತ್ತ ಅಂತ ಕೊಟ್ಟರು. ನೋಡೋದಕ್ಕೆ ಜ್ಞಾನೇಂದ್ರಿಯ ಅಂತ ಇಟ್ಟರು. ಮಾಡೋದಕ್ಕೆ ಕರ್ಮೇಂದ್ರಿಯ ಅಂತ ಇಟ್ಟರು. ಇವೆಲ್ಲ ಏನಾವ ಒಂದು ಇದಕ್ಕೆ ಕಾರ್ಯ ಸಾಧನೆಗಾಗಿ ಹೆಸರನ್ನು ಇಟ್ಟರು. ಇವು ವಿಕಾರೋ ನಾಮರೂಪ. ಹಾಗಾಗಿ ಸದ್ರೂಪ ಬ್ರಹ್ಮವು ಅಂತ್ಯದಲ್ಲಿ ಇರುವುದು. ಕೊಡ ಮುಚ್ಚಳ ಮಗೆಯಲ್ಲಿ ಅಂತ್ಯ ಕೊನೆಯಲ್ಲಿ ಉಳಿದ್ಯಾವುದು ಮಣ್ಣಲ್ಲ. ಅದ್ರಂಗೆ ಈಗ ಹುಟ್ಟಿದಂಗಾಗಿ ತೋರಿದಂಗಾಗಿ ನಾಶ ಆಗಿ ಕೊನೆಗೆ ಉಳಿದ್ಯಾವುದು ಬ್ರಹ್ಮನೇ. ಅಂದ್ರೆ ನೀನು ಸಾಯ್ತಿದ್ದೆ. ನೀನು ಸಾವಿಲ್ಲ ಅಂತ ಅರ್ಥ ಆಯ್ತಲ್ಲ. ಬ್ರಹ್ಮನೇನೆಂದು ಸಾವಿಲ್ಲ. ಹಾಗಾಗಿ ನಾಮರೂಪಾತ್ಮಕ ಪ್ರಪಂಚ ಅಂತ್ಯದಲ್ಲಿಲ್ಲ. ಒಡೆದು ಧೂಳಾಗತನ ಕಾಣ್ತಾವ. ಒಡೆದ ಮೇಲೆ ಆವೇನಲ್ಲಿ ಇಲ್ಲ, ಮಧ್ಯದಲ್ಲಿ ಮಾತ್ರ ಅವು ನೋಡು. ಮೊದಲು ಇಲ್ಲ. ಮಣ್ಣಿನಾಗ ಮೊದಲು ಆವೆ ನೀವು, ಕೊನೆಗೆ ನಾವೇನು ಮಧ್ಯದಲ್ಲಿ ತೋರ್ತಿಲ್ಲ. ಅದರಂತೆ ಕೊಡ ಗಡಿಗೆಗಳು ಒಂದರಲ್ಲೊಂದು ಇಲ್ಲದ್ದರಿಂದ ಮಿಥ್ಯೆ ಆಗಿವೆ. ಕೊಡದಲ್ಲಿ ಗಡಿಗಿಲ್ಲ, ಗಡಿಯಲ್ಲಿ ಕೊಡ ಇಲ್ಲ, ಕೊಡ ಗಡಿಗೆಯಲ್ಲಿ ಪರ್ಯಾಣ ಇಲ್ಲ, ಕೊಡ ಗಡಿಗೆ ಪರ್ಯಾಣದಲ್ಲಿ ಮುಚ್ಚಳಿಲ್ಲ, ಮಗಿಲ್ಲ. ಬೇರೆ ಬೇರೆವಲ್ಲ. ಆದರೆ ಎಲ್ಲದ್ರಾಗ ಮಣ್ಣಾದಿಲ್ಲ. ಎಲ್ಲದ್ರಾಗ ಮಣ್ಣಾದ. ಅದಕ್ಕೆ ನಾವು ಮಾಡಿದ ಪಾಪ ಪುಣ್ಯ ಫಲದಿಂದ ಬಂದಂಥ 84 ಲಕ್ಷ ದೇವತಾದಿ ಗಂಧರ್ವಾದಿ ಜಗತ್ತೇನದ? ಈ ಜಗತ್ತುಗಳು ದೇವಲೋಕ, ಗಂಧರ್ವಲೋಕ, ಭೂಲೋಕದಲ್ಲಿಲ್ಲ. ಭೂಲೋಕ ಗಂಧರ್ವ ಲೋಕದಲ್ಲಿಲ್ಲ. ಭೂಲೋಕ ಗಂಧರ್ವಲೋಕ ಸ್ವರ್ಗದಲ್ಲಿಲ್ಲ. ಇವೆಲ್ಲ ಲೋಕ ಬ್ರಹ್ಮಲೋಕದಲ್ಲಿಲ್ಲ. ಇಲ್ಲಿ ಭಿನ್ನ ಭಿನ್ನ ಇಲ್ಲ. ಅದು ಎಲ್ಲ ಲೋಕದಲ್ಲಿ ಏನದ? ಬ್ರಹ್ಮ. ಎಲ್ಲ ಲೋಕದಲ್ಲಿ ಬ್ರಹ್ಮ. ಅದಕ್ಕೆ ನೀನು ಯಾವ ಲೋಕಕ್ಕೆ ಹೋಗೋವನೆಲ್ಲ ಬರೋನಿಲ್ಲ. ನೀರು ತಿಳ್ಕೊಂಡು ಸ್ವರೂಪ ಜ್ಞಾನ ನಿಶ್ಚಯ ಆದರೆ ಸ್ವರ್ಗಕ್ಕೂ ಹೋಗೋವನಲ್ಲ, ಬ್ರಹ್ಮಲೋಕಕ್ಕೂ ಹೋಗಲ್ಲ, ವೈಕುಂಠನೂ ಹೋಗೋದಲ್ಲ. ಯಾಕಂದ್ರೆ ಎಲ್ಲವೂ ನೀನೇ ಇದ್ದೆ ಅಂತ. ನಿನ್ನಲ್ಲೇ ಎಲ್ಲವ, ಅವುಗಳಲ್ಲಿ ನೀನಿಲ್ಲ. ಹಾಗಾಗಿ ಸತ್ತು ಅದೇ ಎಂಬ ಸದ್ರೂಪ ಬ್ರಹ್ಮವೇ ಘಟವಿದೆ. ಅದೇ ಕೊಡನೆ ಬ್ರಹ್ಮ ಇದೆ.
ಪಟವಿದೆ ಎಂದು ಎಲ್ಲದರಲ್ಲಿ ಇರುವುದರಿಂದ ಸತ್ಯವಾಗಿರುತ್ತದೆ. ಏನು? ಘಟ, ಪಟ. ಇಲ್ಲಿ ಕೊಡ ಇದೆ, ಇಲ್ಲಿ ಬಟ್ಟೆ ಇದೆ. ಬಟ್ಟೆ ಕೊಡ ಅಲ್ಲ, ಕೊಡ ಬಟ್ಟೆ ಅಲ್ಲ. ಅದು ಇದೆ ಎಂಬುದು ಅಲ್ಲಿನಾದ ಇಲ್ಲಿನಾದ ನೋಡ್ರಿ. ಕೊಡ ಇದೆ, ಬಟ್ಟೆ ಇದೆ. ಇದೆ ಎನ್ನುವುದು ಪಾರಮಾರ್ಥಿಕ ಸತ್ಯ, ಕೊಡ ಬಟ್ಟೆ ಅನ್ನೋದು ವ್ಯವಹಾರಿಕ ಸತ್ಯ. ಇವೆಲ್ಲ ಹೋಗ್ತಾವ. ಇದು ಹೋಗ್ತದೇನು? ಇದೇ ಇದೆ ಎಂಬುದು ಎಲ್ಲೆಲ್ಲ ಆಗಲಿಲ್ಲ. ಕೊಡ ಇದೆ, ಪ್ರಣತಿ ಇದೆ, ಮುಚ್ಚಳೆ ಇದೆ, ಮಗಿ ಇದೆ, ಗಡಿಗೆ ಇದೆ, ಗುಂಡಾರಿ ಇದೆ. ಇವು ಒಂದ್ರಾಗ ಒಂದಿಲ್ಲ, ಆದರೆ ಇದೆ ಅನ್ನೋದು ಎಲ್ಲದ್ರಾಗ ಆದ. ಅದ್ರಾಗೆ ಇಲ್ಲಿ ಕೊರಡಿದೆ, ಕಟ್ಟಿಗಿದೆ, ನಾಯಿ ಇದೆ, ನಂದಿದೆ, ಹರಿದೆ, ಅದು ಇದೆ, ಇದು ಇದೆ. ಅವೆಲ್ಲ ಇಲ್ಲೂ ಕೂಡ ಇದೆ ಅನ್ನೋದು ಸದ್ರೂಪ. ಅದು ಬ್ರಹ್ಮ ಲಕ್ಷಣ ಅಂತ. ಅದು ಬ್ರಹ್ಮನ ಲಕ್ಷಣ. ಹಾಗಾಗಿ ಇದು ಪ್ರಪಂಚಕ್ಕೆ ಏನು ಹೇಳಿದಂಗಾಯ್ತು? ಮಿಥ್ಯವಾದ ಅನುಮಾನವನ್ನು ಹೇಳಿದ್ರು. ನೋಡು, ಪ್ರಮಾಣ ಹೇಳಿದ್ರು, ದೃಷ್ಟಾಂತ ಹೇಳಿದ್ರು, ಅನುಮಾನ ಕೂಡ ಹೇಳ್ತಾರೆ. ಕೋರ ಕೀಳು ಈ ಪ್ರಪಂಚವೇ ಮಿಥ್ಯೆ, ಅರಿವಿಗೆ ಅನ್ಯವೆಯಾಗಿ ಕಾಣಿಸುವುದು. ಅದರೇಂ ಕನಸಿನಿಂದವೇ ತೋರ್ಪದು ದೃಶ್ಯ చేయದಂತೆ. ಮತ್ತೊಂದು ದೃಷ್ಟಾಂತ ಕೊಡು. ತಲೆಯನ್ನು ತೆಗಿಬೇಕಲ್ಲ. ಕೋರ ಕೇಳು ಅಂದರೆ ಹೆಲೈ ಶಿಷ್ಯನಾದ ಪುತ್ರನಾದ ಶಿಷ್ಯನೇ ಕೇಳು, ಈ ಪ್ರಪಂಚವು ಮಿಥ್ಯೆ. ಇದು ಪ್ರತಿಜ್ಞೆ ಇಲ್ಲ, ಸುಳ್ಳೆಂಬುದು ಪ್ರತಿಜ್ಞೆ ಮಾಡಿಬಿಟ್ರ ಅವರು. ಯಾಕೆ ಸುಳ್ಳು ಅಂದರೆ ಅರಿವಿಗೆ ಅನ್ಯವೆಯಾಗಿ. ಇದು ಹಗ್ಗಕ್ಕೆ ಬೇರೆ ಹಾವಾಗಿರೋದ್ರಿಂದ, ಹಾವು ಬೇರೆ ಹಗ್ಗ ಬೇರೆ, ಅನ್ಯವೆಯಾಗಿ. ಇದು ಹೇತು, ಇದು ಕಾರಣ ಆಯ್ತಲ್ಲ. ಸ್ವಪ್ನದ ಹಾಗೆ ಇದು ದೃಷ್ಟಾಂತವಾಗಿರ್ತದೆ. ಇದಕ್ಕೇನಪ್ಪ ದೃಷ್ಟಾಂತ? ಸ್ವಪ್ನದಂತೆ ಮಿಥ್ಯೆ ಆದಿಲ್ಲ. ಮತ್ತು ಇದಕ್ಕಿಂತ ದೃಷ್ಟಾಂತ ಏನು ಬೇಕು ನಿನಗೆ? ಬ್ರಹ್ಮನಲ್ಲಿ ಜಗತ್ತು ಮಿಥ್ಯೆ ಆದ. ಮತ್ತು ನೀನು ಬ್ರಹ್ಮ ಅಂತ ಕಂಡ ನಿನ್ನಲ್ಲಿ ಮಿಥ್ಯೆ ಆಗ್ತದ. ಅಲ್ಲಿವರೆಗೆ ಆಗೋದಿಲ್ಲ ನೋಡ್ರಿ. ಹಾವಿನ ಹಗ್ಗದ ಜ್ಞಾನ ಆಗತನ ಹಾವಿನ ಭ್ರಾಂತಿ ಹೋಗೋದೇ ಇಲ್ಲ. ಹಗ್ಗದ ಜ್ಞಾನ ಆದ ಅರಗಳಿಗೆ ಹಾವು ಇರಂಗಿಲ್ಲ, ಒಂದು ಕ್ಷಣ ಇರಂಗಿಲ್ಲ. ಅದ್ರಂಗ ಬ್ರಹ್ಮನೇ ನಾನು ಅನ್ನುವಂಥ ದೃಢ ಪರೋಕ್ಷ ಜ್ಞಾನ ಆಗತನ ಈ ತನುಕರಣ ಇವೆಲ್ಲ ಹೋಗೋದಿಲ್ಲ ನನಗ. ಅದಾದಾಗ ಇವು ಇರಂಗಿಲ್ಲ. ಇರ್ತದಲ್ರಿ. ಮತ್ತೆ ಜ್ಞಾನ ಆದಮೇಲೆ ಜ್ಞಾನಿಗಳಿಗಂದ್ರೆ ಸುಟ್ಟ ಬಟ್ಟೆಯಂತೆ, ಹುರಿದ ಬೀಜದಂತೆ ಆಯ್ತಾ, ಬೇಕಾದಷ್ಟು ಪ್ರಮಾಣ ಕೊಟ್ರೆ ಏನು ಚಿಂತೆ ಇಲ್ಲ. ಹಾಗಾಗಿ ಈ ನಾಮರೂಪಾತ್ಮಕ ಜಗತ್ತಾದರೂ ಅರಿವಿಗೆ ಭಿನ್ನವಾಗಿದೆ. ಸ್ವಪ್ನ ನಿನಗೆ ಬೇರೆ ಆಗಿದೆಲ್ಲ, ಬೇರೆ ಇದ್ದದಕ್ಕೆ ಸ್ವಪ್ನ ನೀನಾಗಿದ್ದೆ. ಸ್ವಪ್ನ ನಿನಗೆ ಬೇರೆಯಾಗಿ ತೋರ್ತದ, ಅದಕ್ಕೆ ಸ್ವಪ್ನ ನೀನು ತಿಳಿತಿದ್ದಿ. ಸ್ವಪ್ನನೇ ನೀನಾಗಿದ್ರೆ ಹೆಂಗೆ ತಿಳಿತಿದ್ದಿ ನೀನು? ಬೇರೆ ಆಗಿದ್ದಿಲ್ಲ. ಅದರಂತೆ ಇಲ್ಲಿಯೂ ಕೂಡ ಈ ನಾಮರೂಪಾತ್ಮಕ ಜಗತ್ತು ಸ್ವಪ್ನ ತಿಳಿಯೋವನಿಗೆ ಸ್ವಪ್ನ ಬೇರೆ ಆಗಿದಿಲ್ಲ, ಬ್ರಹ್ಮನ ತಿಳಿಯೋವನಿಗೆ ಜಗತ್ತು ಬೇರೆ ಆಗಿದೆ. ಬ್ರಹ್ಮ ತಿಳಿದ್ರೆ ಹೇಳಿದ್ರೆ ಅಂತ ಹೇಳಿಲ್ಲ. ಮತ್ತು ಹೇಳೋರನ್ನ ತಗೊಂಡ ಹೇಳ್ತ, ನಮ್ಮ ತಾತ ಹಿಂಗೆ ಹೇಳ್ತದೆ, ಹೇಳೋರನ್ನ ತಗೊಂಡ ಓದ್ತ ಶಾಸ್ತ್ರ ಇದೆ. ಅವ್ರನ್ನ ದೊಡ್ಡವನ್ನೆಲ್ಲ ಹೇಳೋರಂತಿದ್ದು. ಹೇಳೋರನ್ನ ತಗೊಂಡು ಕೇಳೋರು ಮೊದಲು ಮಾಡಿಕೊಂಡು ಯಾರಿಗೆ ಬ್ರಾಹ್ಮಣ ತಿಳಿದವನಿಗೆ ಇದೇನದ ಜಗತ್ ದೇಹ ಆವಾಗ ಸುಳ್ಳಾಗ್ತದೆ. ಮಿಥ್ಯೆ, ಸುಟ್ಟ ಬಟ್ಟೆಯಂತೆ, ಹುರಿದ ಬೀಜದಂತೆ. ನೋಡೋ ದೃಷ್ಟಿಯಲ್ಲಿ ಅಂತಪ್ಪ ಜ್ಞಾನಿಗಳು ಅವ್ರೇನಪ್ಪ ಶರೀರ ಅದ, ಅವ್ರಿಗೆ ಒಂದು 70-75 ವರ್ಷ ಇಲ್ಲ, 30 ಆಗ್ಯದ, 40 ಆಗ್ಯದ, ಉದ್ದಕ್ಕಿದ್ದ ಗಿಡ್ಡಕ್ಕಿದ್ದ ಅಂತ ಅವ್ರಿಗೂ ಇರ್ತದೆ. ಆದ್ರೆ ಅವರಿಗಿಲ್ಲ. ಆ ಕಾರಣದಿಂದ ಎಲ್ಲೆಲ್ಲಿ ಮಿಥ್ಯಾ ಅಂತ ಹೇಳ್ಯಾರಲ್ಲ, ಮಿಥ್ಯಾ ಅಂದಾಗ ನಾಮರೂಪವನ್ನು ಬಿಟ್ಟು ತಿಳ್ಕೋಬೇಕು. ಎಲ್ಲೇನೂ ಹೇಳವ್ರು ನಾಮರೂಪವನ್ನು ಬಿಟ್ಟು ಸ್ವರೂಪವೇ ಸತ್ಯ ಅಂತ ತಿಳ್ಕೊಂಡ್ರೆ ಇದೇ ಭೂತ ವಾಕ್ಯ. ಇದೇ ನೋಡು ಗುರುಬೋಧ, ಇದು ಗುರುಬೋಧ.
ಇದನ್ನ ಹೇಳಲಿಲ್ಲ, ಇದನ್ನ ತಿಳಿಲಿಲ್ಲ ಅಂದರೆ ಗುರು ಹೋದ ಅಲ್ಲ ಅಂತ ಅರ್ಥ ಆಯ್ತಲ್ಲ. ಮತ್ತೆ ಗುರುಪುತ್ರ ಎಷ್ಟು ಮಾಡಿದ್ರೆ ಜಗತ್ತಿನ. ಹೀಗೆ ನೀನು ತಿಳ್ಕೋ ಅಂತ ಇಲ್ಲಿವರೆಗೆ ಮಹಾತ್ಮ ಹೇಳ್ತಾ ಬಂದರು. 5 ನುಡಿ ಆಯಿತು. 6ನೇ ನುಡಿಯನ್ನು ನಾಳೆ ದಿನ ಆಧಾರವಾಗಿಟ್ಟುಕೊಂಡು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಆರತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ, ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ, ಸದ್ವಸ್ತ್ವಂ ಸದ್ವಿಕ್ತಿಲೆ ತಿಳುಪಿದ ಸತ್ಯ ಆನಂದನಿಗೆ, ಗರಗದ ಶ್ರೀ ಗುರು ಮಡಿವಾಳೇಶನ್ ವರದಿಂ ಜನಿಸಿದಗೆ, ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ, ವರ ನಿಜ ಗುಣ ವಿರಚಿತ ಷಟ್ಶಾಸ್ತ್ರದ ಗುರುತನು ತಿಳುಪಿದಗೆ, ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ, ಅರವಿನ ಆರತಿ ಸ್ಮರಿಸುತ್ತ ಬೆಳಗಿರಿ ವರ ಗುರು ರಾಜನಿಗೆ, ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಗ್ನಿನೋಣ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ರಮಾದೇವಿ.